ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಬಿಡದಿ ಚಕ್ರವ್ಯೂಹ ಲಾಭ ಯಾರಿಗೆ? ರೈತರ ಕಥೆ ಏನು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಜೆಡಿಎಸ್ ಪಕ್ಷ, ಇನ್ಫ್ಯಾಕ್ಟ್ ಇದು NDA ಕಡೆಯಿಂದ ಆಗ್ತಿರುವ ಪಾದಯಾತ್ರೆ ಅಂತ ಹೇಳಲಾಯಿತು. ನೈತಿಕ ಬೆಂಬಲವನ್ನ ಬಿಜೆಪಿಗರು ಕೂಡ ಕೊಟ್ಟರು. ನಿನ್ನೆ ಒಂದಷ್ಟು ಮಂದಿ, ಇವತ್ತು ಒಂದಷ್ಟು ಮಂದಿ ಬಿಜೆಪಿ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಆದರೆ ಮೋರ್ ಆರ್ ಲೆಸ್ ಇದು JDSನ ಪಾದಯಾತ್ರೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪಾದಯಾತ್ರೆ ಇವತ್ತು 2ನೇ ದಿನ. ಸರ್ಕಾರದ ಕಡೆಯಿಂದ ಇದಕ್ಕೆ ವಿರುದ್ಧವಾದ ಹೇಳಿಕೆಗಳು, ಪಾದಯಾತ್ರೆ ಹಿಂದಿನ ರಾಜಕೀಯ ಹೇಳಿಕೆಗಳು ಇದೆಲ್ಲವೂ ಕೂಡ ಬರ್ತಲೇ ಇದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಿನ್ನೆ ನಡೆದ ಒಂದು ಘಟನೆ, ಮಧು ಬಂಗಾರಪ್ಪನವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಶಾಸಕರಾಗಿ ಇದೀಗ ಸಚಿವರಾಗಿ 2ನೇ ಬಾರಿಗೆ ಆಯ್ಕೆಯಾಗಿರುವವರು, ಹಾಗೆ BY ವಿಜಯೇಂದ್ರ ರಾವ್ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದೇ ವೇದಿಕೆಯಲ್ಲಿದ್ದರು. ಅದು ಅವರ ಜಿಲ್ಲಾ ವ್ಯಾಪ್ತಿಯ ಒಂದು ಕಾರ್ಯಕ್ರಮ. ಮೈಕ್ ಇತ್ತು ಅಂತ ಗೊತ್ತಾಗ ಮಾತನಾಡಿದ್ರು, ಮೈಕ್ ಇಲ್ಲ ಅನ್ಕೊಂಡು ಮಾತನಾಡಿದ್ರು, ಅಥವಾ ಈ ಮಾತು ಕೆಲವರಿಗೆ ಸಂದೇಶ ಆಗಬೇಕು ಅಂತಲೇ ಮಾತನಾಡಿದ್ರು ಗೊತ್ತಿಲ್ಲ. ವಿಜಯೇಂದ್ರ ಅವರು ಈ ಬಿಡದಿ ಪಾದಯಾತ್ರೆ ವಿಚಾರವಾಗಿ ಮಧು ಬಂಗಾರಪ್ಪ ಅವರ ಮುಂದೆ ಆಡಿದ ಮಾತು ಇಡೀ ಈ ಪಾದಯಾತ್ರೆಯನ್ನೇ ಪ್ರಶ್ನೆ ಮಾಡು ಹಾಗಾಗಿದೆ. ಕೇವಲ ಪಾದಯಾತ್ರೆ ರಾಜಕೀಯ ಮಾತ್ರವಲ್ಲ, ರೈತರ ವಿಚಾರ ಕೂಡ. ಯಾರೆಲ್ಲ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ, ಅವರು ಕೂಡ ಪಟ್ಟನ್ನ ಸಡಿಲಿಸ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡಿದೆ. ಅಲ್ಲಿಗೆ ಈ ಬಿಡದಿ ವಿಚಾರ ಅನ್ನೋದು ಚಕ್ರವ್ಯೂಹದ ರೀತಿಯಲ್ಲಿ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಏಕಾಂಗಿ, HC ಬಾಲಕೃಷ್ಣ ಅವರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬೆಂಬಲವಾಗಿ DK ಶಿವಕುಮಾರ್ ಅವರ ಪರವಾಗಿ ಈ ಬಿಡದಿ ವಿಚಾರವಾಗಿ ಬೆಂಬಲವಾಗಿ ನಿಂತವ್ರು ಯಾರೂ ಕಾಣ್ತಾ ಇಲ್ಲ. ಅಲ್ಲಿಗೆ DK ಶಿವಕುಮಾರ್ ಅವರಿಗೆ ಒಂದು ರೀತಿಯ ಚಕ್ರವ್ಯೂಹ, ಕುಮಾರಸ್ವಾಮಿ ಅವ್ರ ಪಾಲಿಗೆ ಒಂದು ರೀತಿಯ ಚಕ್ರವ್ಯೂಹ, ಇತ್ತ ವಿಜಯೇಂದ್ರ ಅವರು ತಮ್ಮದೇ ಆದ ಪ್ರತ್ಯೇಕವಾದ ಚಕ್ರವ್ಯೂಹವನ್ನೇನಾದರೂ ಹೆಣೆದಿದ್ದಾರಾ? ಅಲ್ಲಿಗೆ ಈ ಎಲ್ಲಾ ರಾಜಕೀಯ ಚಕ್ರವ್ಯೂಹದ ನಡುವೆ ರೈತರ ಕಥೆ ಏನು? ಈ ಪ್ರಶ್ನೆ ಕೇಳೋ ಹಂತಕ್ಕೆ ಬಂದು ನಿಂತಿದೆ. ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ JDS ಪಾದಯಾತ್ರೆ ನಡೆಸ್ತಾ ಇದೆ. ದಳಪತಿಗಳ ಸಮರಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಬೈರಮಂಗಲದಿಂದ ಧರಣಿ ಸ್ಥಳದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಗೆ ದೊಡ್ಡಗೌಡರು ಕೈ ಜೋಡಿಸಿದ್ದಾರೆ. ಉಳಿಸ್ಕೊಂಡು ಬಸ್ಗಳಿಗೆ ಬೇವು ಬೆಳೆಸಿ ಹಾಲು ಕಟ್ಟಲು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ. ಆದ್ರೆ ಜಂಟಿಯಾಗಿ ಮಾಡಬೇಕಿದ್ದ ಪಾದಯಾತ್ರೆಯಲ್ಲೇ ದೋಸ್ತಿಗಳ ನಡುವೆ ಎಲ್ಲ ಸರಿಯಿಲ್ಲ ಎಂಬ ಗುಟ್ಟು ರಟ್ಟಾಗಿದೆ. ಅಷ್ಟೇ, ಬಟ್ ಏನೋ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಗೆಟಿಂಗ್ ವೀಕ್ ಅಂತ ಸಿಂಬಾಲಿಕ್ ಪ್ರತಿಭಟನೆ ಅಷ್ಟೇ, ನಾನು ಅದನ್ನ ಫಾಲೋ ಮಾಡಿಲ್ಲ. ಹೋರಾಟಕ್ಕೆ ಬಂದಿರೋರೆಲ್ಲ ಪರಿಹಾರ ಪಡೆದುಕೊಳ್ತಿದ್ದಾರೆ ಎಂದೆಲ್ಲ ಸಚಿವ ಮಧು ಬಂಗಾರಪ್ಪ ಮುಂದೆ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ದೋಸ್ತಿ ನಾಯಕನೇ ಹೀಗೆ ಮಾತನಾಡುವ ಮೂಲಕ ಬಿಡದಿ JDS ಹೋರಾಟದ ತೀವ್ರತೆ ಕುಗ್ಗುವಂತೆ ಮಾಡಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊನ್ನೆ ನಡೆದ ದೋಸ್ತಿ ಸಮನ್ವಯ ಸಮಿತಿ ಸಭೆಗೂ ಗೈರಾಗುವ ಮೂಲಕ ದೋಸ್ತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂತ ಸಂದೇಶ ಸಾರಿದ್ದಾರ BY ವಿಜಯೇಂದ್ರ. ಅನುಮಾನವಂತೂ ಇದ್ದೇ ಇದೆ. ಇತ್ತ ಕಾಂಗ್ರೆಸ್ನಲ್ಲೂ ಏನು ಎಲ್ಲವೂ ಸರಿ ಇದ್ದಂತಿಲ್ಲ. ಬಿಡದಿ ವಿಚಾರದಲ್ಲಿ DKಗೆ ಬಾಲಕೃಷ್ಣ ಬಿಟ್ರೆ ಬೇರೆಯವರ ಬೆಂಬಲ ಇದ್ದಂತಿಲ್ಲ. ಒಟ್ಟಾರೆ ಬಿಡದಿ ಚಕ್ರವ್ಯೂಹದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರಾಜಕೀಯ ಸಂದಿಗ್ಧ. ಇದರಲ್ಲಿ ಗೆಲ್ಲೋರು ಯಾರು?
ಅಸಲಿಗೆ ರೈತರ ಮುಂದಿನ ಕತೆ ಏನು? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂತಹ ವೇದಿಕೆ. ಈ ಬಿಡದಿ ಪಾದಯಾತ್ರೆಯಿಂದ ದೋಸ್ತಿ ನಡುವೆ ಇರುವ ಬಿರುಕು ಬಹಿರಂಗವಾಯ್ತಾ? ನಾನು ದೋಸ್ತಿ ಅಂತ ಹೇಳಿ ಇಲ್ಲಿ ಕೇವಲ NDA ಮೈತ್ರಿಕೂಟ ಅಂದ್ರೆ JDS ಹಾಗೆ BJP ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಿರುವವರು ದೋಸ್ತ್ಗಳೇ ಅಲ್ವಾ? DK ಶಿವಕುಮಾರ್ ಅವ್ರಿಗೂ ಅವ್ರ ಪಕ್ಷದ ಎಲ್ಲ ಸಚಿವರು ಶಾಸಕರು ಅವರು ದೋಸ್ತ್ಗಳೇ ಅಲ್ವಾ? ಈ ದೋಸ್ತ್ಗಳಲ್ಲಿ ಬಿರುಕಿದೆ ಅನ್ನೋದು ಈ ಪಾದಯಾತ್ರೆ, ಬಿಡದಿ ಟೌನ್ಶಿಪ್ ವಿಚಾರ ಇದರಿಂದ ಬಹಿರಂಗ ಆಗ್ತಾ ಇದೆಯಾ? ಬಿರುಕೋ ಮತ್ತೊಂದೋ ಮಗದೊಂದೋ ಇದರಿಂದ ರೈತರಿಗೇನು ಲಾಭ? ನಮಗೆ ಭೂಮಿ ಬೇಕೇ ಬೇಕು ಅಂತ ಹೇಳ್ತಿರೋ ರೈತರಿಗೇನು ಲಾಭ? ನಾವು ಭೂಮಿ ಕೊಡ್ತೀವಿ ಟೌನ್ಶಿಪ್ ಮಾಡಲಿ ಅಂತ ಹೇಳ್ತಿರುವ ರೈತರಿಗೇನು ಲಾಭ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ಚರ್ಚೆಯಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸುಧೀಂದ್ರ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರ ಅಶ್ವಿನ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಈ ಟೌನ್ಶಿಪ್ ಪರವಾಗಿ ಮಾತನಾಡುವವರು ಹಾಗೆ ಸ್ವತಃ ವಕೀಲೆ ಕೂಡ ಆಗಿರುವ ದೀಪಾ ಅವರು ಜಾಯಿನ್ ಆಗಿದ್ದಾರೆ. ಹಾಗೆ ಟೌನ್ಶಿಪ್ ವಿರೋಧಿ ಹಾಗೆ ರೈತ ಮಹಿಳೆ ಶ್ವೇತಾ ಅವರು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ದೀಪಾ ಹಾಗೆ ಶ್ವೇತಾ ಮೇಡಮ್, ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ JDS ಪಕ್ಷದ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ಕಳೆದ 2 ದಿನದಿಂದ ನಿರಂತರವಾಗಿ ಪಾದಯಾತ್ರೆ ಸಾಗ್ತಾ ಇದೆ ಸರ್. 3 ದಿನ 38 ಕಿಲೋಮೀಟರ್ ಅನ್ನೋ ಲೆಕ್ಕಾಚಾರ, ನಿಖಿಲ್ ಕುಮಾರಸ್ವಾಮಿ ಅಂತ ಯಂಗ್ ಲೀಡರ್ನ ನಾಯಕತ್ವ ಇದೆಲ್ಲವೂ ನಡೀತಿರೋ ಸಂದರ್ಭದಲ್ಲಿ ನಿಮ್ಮ ಪಾದಯಾತ್ರೆ ಸೀರಿಯಸ್ ಇಲ್ವಂತೆ ಸರ್? ರೈತರ ಪರವಾಗಿ ಕಾಳಜಿ ಇಲ್ವಂತೆ? ಪಾದಯಾತ್ರೆಯಲ್ಲಿ ಏನೋ ನಡಿಬೇಕು ಅನ್ನೋ ರೀತಿಯಲ್ಲಿ ನಡೀತಾ ಇದೆಯಂತೆ, ಹೌದಾ ಅಂತ? ಖಂಡಿತವಾಗ್ಲೂ ರೈತರ ಪರವಾಗೇನೆ ಇದು ಪಾದಯಾತ್ರೆ. ಇಲ್ಲಿ ವಿಜಯೇಂದ್ರ ಅವ್ರಿಗೆ ಅನಿಸ್ತಾ ಇದೆ ಸೀರಿಯಸ್ ಇಲ್ಲ ಅಂತ ಹೇಳಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ನಂದಲ್ಲ, ವಿಜಯೇಂದ್ರ ಅವರು. ಇಲ್ಲ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾವು ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದೀವಿ. ಹಾಗಾಗಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಅಣ್ಣ ಅವರು ನಿನ್ನೆ ಬಂದು ನಾವು ಜೊತೆಯಾಗಿ ಹೋಗ್ತಿದ್ದೀವಿ, ನಾವು ಸದನದ ಒಳಗಡೆ ನಾವು ಹೋರಾಡ್ತೀವಿ, ಈಗ ನೀವೇನು ಬೈರಮಂಗಲದಿಂದ ಫ್ರೀಡಮ್ ಪಾರ್ಕ್ವರೆಗೆ ನೀವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ, ಅದಕ್ಕೆ ನಮ್ಮ ಸಂಪೂರ್ಣವಾದ ಸಹಮತ ಇದೆ. BJPಯ ಕಾರ್ಯಕರ್ತರು ಕೂಡ ಆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಈ ವಿಚಾರದಲ್ಲಿ ಆ ಬೈರಮಂಗಲದ ಹತ್ರ ಕೆಲವು ಮಹಿಳೆಯರು ಬಂದರು, ಸ್ಮಿತಾ ಮೇಡಮ್ ಅವ್ರು ಒಂದೇ ಮಾತು ಹೇಳಿದ್ರು, ಅಮ್ಮ ನೀವು ಯಾವ ಊರವರು ಅಂತ. ನಾವು ಇದೇ ಊರಪ್ಪ ಅಂತ. ಅವ್ರಿಗೆ ಯಾಕೆಂದರೆ ಎಷ್ಟೋ ಜನ ಯೂಟ್ಯೂಬರ್ಸ್ ಇವರು ಎಲ್ಲ ಹೋಗಿ ಇಂಟರ್ವ್ಯೂಗಳು ಮಾಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಫೋನ್ ನೋಡಪ್ಪ ಅವ್ರು ಫೋನ್ ಇಟ್ಕೊಂಡಿದ್ದಾರೆ. ಒಂದೇ ಮಾತು ಹೇಳಿದ್ದು, ಅಲ್ರಪ್ಪ 516 ದಿನ ಆಯಿತು, ನೀವೇನಾದರೂ ಈ ಪಾದಯಾತ್ರೆನ ಮುಂಚೆನೇ ಮಾಡಿದಿದ್ರೆ ಸರ್ಕಾರಕ್ಕೆ ಇನ್ನೂ ನಾವು ಎದುರಿಸ್ಬೋದಿತ್ತು, ಭಯ ಬರೆಸ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಇದು ಗಂಭೀರವಾದಂಥ ಮಾತು ಅವ್ರು ಹೇಳಿದ್ದು. ಮತ್ತೆ ಯಾಕೆ ಅನ್ನಿಸ್ತಿಲ್ಲ ಸರ್ ವಿಜಯೇಂದ್ರ ಅವ್ರಿಗೆ? ಯಾಕೆ ಅನ್ನಿಸ್ತಾ ಇಲ್ಲ ಈ ಪಾದಯಾತ್ರೆ ಸೀರಿಯಸ್ ಆಗಿಲ್ಲ? ಸಾಂಕೇತಿಕವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ, BJPಯ ಸಂಪೂರ್ಣ ಬೆಂಬಲದ ಅವಶ್ಯಕತೆ ಇಲ್ಲ. ಹಾಗೆ ಇದರಲ್ಲಿ ರೈತರ ವಿಚಾರದ ಬಗ್ಗೆ ಹೆಚ್ಚಿಗೆ ಏನು ಚರ್ಚೆ ಆದಂತಿಲ್ಲ, ಯಾಕಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವ ಬಹುತೇಕರು ಕಾಂಪನ್ಸೇಷನ್ ಇಸ್ಕೊಂಡು ಪರಿಹಾರ ಇಸ್ಕೊಳ್ಳಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ನಮ್ಮ ಮಾತಲ್ವೇ ಅಲ್ಲ. ಬೇಕಾದ್ರೆ ಮತ್ತೊಂದ್ಸತಿ ತೋರಿಸ್ತೀವಿ, ನಿನ್ನೆ ಎಲ್ಲರೂ ತೋರಿಸಿದೀವಿ, ಇವತ್ತು ಮತ್ತೊಮ್ಮೆ ಅವ್ರು ಹೇಳಿರೋ ಮಾತಿನ ಅರ್ಥ ಬೇರೆ, ಅದನ್ನ ನಮ್ಮ ಬಿಜೆಪಿ ಸರ್ ಅದಕ್ಕೆ ನೀವು ಅರ್ಥ ಏನು ಅಂತ ಹೇಳಿ ಅಂತಲೇ ಪ್ರಶ್ನೆ ಕೇಳಿದ್ದು. ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವ್ರಿಗೆ ಯಾಕೆ ಅನಿಸ್ತಿದೆ? ಸಾಂದರ್ಭಿಕವಾಗಿ ಅಲ್ಲಿ ಮಾತಾಡಿದ್ದಾರೆ, ಸೀರಿಯಸ್ನೆಸ್ ಬಗ್ಗೆ ಮಾತಾಡಿಲ್ಲ. ಅವ್ರು ಮಾತಾಡಿರೋದೇನು ಅಂದ್ರೆ ಕಾಂಗ್ರೆಸ್ ಪರವಾಗಿ ಯಾರಲ್ಲಿದ್ದಾರೆ, ಟೌನ್ಶಿಪ್ ನ ಪರವಾಗಿ ಯಾರಿದ್ದಾರೆ ಅವರು ದುಡ್ಡು ಆಲ್ರೆಡಿ ಈಸ್ಕೊಂತಿದ್ದಾರೆ, ಅಲ್ಲಿನ ರೈತರುಗಳಿಗೆ ಅಲ್ಲಿ ಡಿಸ್ಟರ್ಬ್ ಆಗ್ತಿದೆ ಅನ್ನೋದು ಹೇಳಿರೋದು ಹೊರತು ಅಲ್ಲಿ ಟೌನ್ಶಿಪ್ ಪರವಾಗಿ 515 ದಿನ ಹೋರಾಟ ಮಾಡ್ತಿದ್ದಾರೆ. 516 ದಿನ ವಿಜಯೇಂದ್ರ ಅವರು ಏನ್ ಮಾತನಾಡಿದ್ರು, ಮಧು ಪ್ಲೇ ಮಾಡಿ ನೋಡೋಣ. ಕೇಳಿಸಿ ತಪ್ಪೇನಿಲ್ಲ. ಅಷ್ಟೇ ಬಟ್ ಏನೋ ಅವರೆಲ್ಲ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಗೆಟಿಂಗ್ ವೀಕೆಂಡ್
ನಾನು ಮತ್ತೊಂದ್ಸತಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ ಅಶ್ವಿನ್ ಅವರೇ, ಯಾವ ಸಾಂದರ್ಭಿಕವಾಗಿ ಹೇಳುವ ಮಾತು ಇಲ್ಲಿತ್ತು? ಮಧು ಬಂಗಾರಪ್ಪ ಅವರು NDA ಪಾರ್ಟ್ನರು ಅಲ್ಲ, ಬಿಜೆಪಿ ಪಕ್ಷದವರು ಅಲ್ಲ, JDS ಪಕ್ಷದವರು ಅಲ್ಲ, ಕೂತಿರೋದು ಅಪೋಸಿಷನ್ ಅವರು. ಅಂದ್ರೆ ಆಳುವ ಸರ್ಕಾರ ಯಾವುದು ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅನ್ನೋ ಹಠದಲ್ಲಿದೆ. ಆ ಸರ್ಕಾರದ ಭಾಗವಾಗಿರುವ ಮಧು ಬಂಗಾರಪ್ಪ ಅವ್ರ ಮುಂದೆ ನಾವು ಹೋರಾಟ ಏನ್ ಸೀರಿಯಸ್ ಇಲ್ಲ, ಸಾಂಕೇತಿಕವಾಗಿ ಬೆಂಬಲ, ರೈತರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಕಾಂಪನ್ಸೇಷನ್, ಯಾವ ಸಂದರ್ಭ ಇತ್ತು ಅಂತ ಹಿಂಗೆ ಹೇಳಿ? ಸಚಿವರಾದಂತ ಮಧು ಬಂಗಾರಪ್ಪ ಅವ್ರಿಗೆ ನಾನು ಮೊದಲನೇ ಧಿಕ್ಕಾರ ಹೇಳ್ತೀನಿ. ಯಾಕೆಂದ್ರೆ ಒಂದು ರೈತರ ಪರವಾಗಿ, ಒಂದು ರೈತರಿಗೋಸ್ಕರ ಒಂದು ಪಾದಯಾತ್ರೆ ಆಗ್ತಿದೆ, ಅಷ್ಟು ಉಡಾಫೆಯಾಗಿ ನಗಾಡ್ಕೊಂಡು ಐ ಆಮ್ ನಾಟ್ ಬಾದರ್ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂದ್ರೆ ಹೇಳ್ತೀನಿ. ಅದು ನನ್ನ ಮೊದಲನೇ ಧಿಕ್ಕಾರ ನಾನು ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತಿದ್ದೀನಿ. ಸರ್ಕಾರದ ಪರವಾಗಿ, ಸರ್ಕಾರದ ಭಾಗದಲ್ಲಿ ಅವರೊಬ್ರು ಸಚಿವರಾಗಿ ರೈತರ ಪರವಾಗಿ, ಅದು ಬಿಜೆಪಿ ರೈತರು, JDS ರೈತರು, ಕಾಂಗ್ರೆಸ್ ರೈತರು ಅಂತ ಏನೂ ಇಲ್ಲ, ಅಷ್ಟಿದ್ದು ನೀವು ಅಷ್ಟು ನಗಾಡ್ಕೊಂಡು ನೀವು ಹೇಳ್ತಿದ್ದೀರ ಅಂದ್ರೆ ಮೊದಲ ಧಿಕ್ಕಾರ ನಿಮ್ಗೆ ಹೇಳ್ತಾ. ಸನ್ಮಾನ್ಯ ವಿಜೇಂದ್ರ ಅವ್ರು ಹೇಳಿರೋದೇನು, ಸಾಂಕೇತಿಕವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದೀವಿ, ಹಾಗಾಗಿ ಬಿಜೆಪಿ ಅವ್ರ ಪಾರ್ಟ್ ಅಲ್ಲಿ ಕಡಿಮೆ ಇದೆ ಅನ್ನೋ ರೀತಿನಲ್ಲಿ ಹೇಳಿದಾರೆ ಹೊರತು ಅದನ್ನಲ್ಲಿ ಬಂದು ರೈತರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಯಾರು ಹೋಗಿದ್ದಾರೆ ತೋರಿಸಿ ಆಯ್ತು. ಈಗ ಆಯ್ತು, ಈಗ ಕಾಂಗ್ರೆಸ್ ಅವರು ಅದನ್ನ ಎಲ್ಲಾ ಕಡೆನೂ ವೈರಲ್ ಮಾಡ್ತಿದಾರಲ್ವಾ. ನಾನು ಕೇಳೋದಿಷ್ಟೇ ಕಾಂಗ್ರೆಸ್ ಅವ್ರಿಗೆ, ನೀವು ಇಷ್ಟ ಆಯ್ತಲ್ವಾ, ಎಷ್ಟು ಜನ ನಿಮ್ಮ ಹತ್ರ ಕಾಂಪನ್ಸೇಷನ್ ತಗೊಂಡಿದ್ದಾರೆ ತೋರಿಸಿ. ಇಷ್ಟು ಪ್ರೂಫ್ ಇನ್ನೇನ್ ಬೇಕು? ಬ್ಯಾಂಕ್ ಇಂದ ನಿಮ್ಮ ಏನು ಟೌನ್ಶಿಪ್ ಯೋಜನೆಗೆ ನೀವು ಒಂದು ಖಾತೆ ತೆರೆದಿಟ್ಟಿದ್ದೀರಲ್ವಾ, ಆ ಖಾತೆಯಿಂದ ಎಷ್ಟು ಕೋಟಿ ನೀವು ರೈತರಿಗೆ ಬಿಡದಿನಲ್ಲಿ ಕಳ್ಸಿದ್ದೀರಾ ಅಂತ ತೋರಿಸಿ. ಇಲ್ಲೇ ಪ್ರೂಫ್ ಗೊತ್ತಾಗುತ್ತೆ. ಉದಾಹರಣೆಗೆ 5,500 ರೈತರಿದ್ದಾರೆ ಅನ್ಕೊಳ್ಳಿ ಮೇಡಮ್, 5,500ದಲ್ಲಿ 20 ಜನ ತಗೊಂಡಿರೋದಕ್ಕೆ ನೀವು ಇಡೀ 5,500 ಆ ಭಾಗದ ರೈತರೇ ಟೌನ್ಶಿಪ್ಗೆ ಪರವಾಗಿ ನಿಂತಿದ್ದಾರೆ ಅಂದ್ರೆ ಯಾವ ಅರ್ಥ? ಅಲ್ಲಿ ನನ್ನ ರೈತರು 516 ದಿನ ಪ್ರತಿಭಟನೆ ಕೂತಿದ್ದಾರೆ. ಆ ಸರ್ಕಾರದ ಸಚಿವರು HC ಬಾಲಕೃಷ್ಣ ಅವರು ಅದೇ ಭಾಗದ ಸಚಿವರಾಗಿ ವಿಜೇಂದ್ರಣ್ಣ ಅವರು ಆ ಭಾಗಕ್ಕೆ ಹೋಗಿ ರೈತರ ಪರವಾಗಿ ಪ್ರತಿಭಟನೆ ಕೂತಿದ್ದಾರೆ. ಆ ಭಾಗದಲ್ಲಿ ಅವರು ಪಾದಯಾತ್ರೆಗೆ ಕಳೆದ 15 ದಿನದಿಂದ ಇದ್ದಾಗ ಅವರು ಭಾಗವಹಿಸಿದ್ದಾರೆ. ಇಲ್ಲಿ ನಾನ್ ಕೇಳ್ತಿರೋದು, ವಿರೋಧ ಪಕ್ಷಗಳು ಬಿಡಿ, ನಾನು ಹೇಳ್ತಾರೆ ಸರ್ಕಾರದ್ದು. ನಿಮ್ಗೆ ಇನ್ನೊಂದು, ನೀವು ಆರಂಭದಲ್ಲಿ ಹೇಳಿದ್ರಿ ಇಲ್ಲಿ ಆ ಕಣ್ಮೆಣಿಕೆ ಟೋಲ್ ಹತ್ರ ಪಕ್ಷದವ್ರದ್ದು ಐ ಡ್ರಾಮಾ ಆಯ್ತು. ನಿಜವಾಗ್ಲೂ ಮೇಡಮ್, ನಿನ್ನೆ 12 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೀವಿ, ಈಗ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಿಮ್ಮ ಸ್ಟುಡಿಯೋನಲ್ಲಿ ಕೂತಿರೋದು ಐ ಡ್ರಾಮಾ ಅಲ್ಲ, ಇದೊಂದು ಎಚ್ಚರಿಕೆ, ಜನಜಾಗೃತಿ, ರೈತರದ್ದು. ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯಮಾಡಿ. ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿಗೆ ನಾವು JDS ಪಕ್ಷದ ಪಾದಯಾತ್ರೆ ಹೈ ಡ್ರಾಮಾ ಅಂತ ಹೇಳಿಲ್ಲ, ನೀವು ಹೆಡ್ಲೈನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಕರೆಕ್ಟ್ ಅಶ್ವಿನ್ ಅವರೇ, ಕರೆಕ್ಟ್ ಅಶ್ವಿನ್ ಅವರೇ. ಅಲ್ಲ ಅಶ್ವಿನ್ ಅವರೇ, ಐ ನೋ JDS ಪಕ್ಷ ಇಸ್ ವೆರಿ ಸೀರಿಯಸ್. ಅದು ಯಾಕೆ ಸೀರಿಯಸ್ ಆಮೇಲೆ ಚರ್ಚೆ ಮಾಡೋಣ. ಬಟ್ JDS ಪಕ್ಷ ಇಸ್ ವೆರಿ ಸೀರಿಯಸ್ about Bidadi, is very serious about the ಪಾದಯಾತ್ರೆ. ಬಟ್ ವಿಜೇಂದ್ರ ಅವ್ರಿಗೆ ಹಂಗ ಅನ್ನಿಸ್ತಿಲ್ಲ ಸರ್. ಅನ್ಫಾರ್ಚುನೇಟ್ಲಿ ನಿಮ್ಮ ಮೈತ್ರಿ ಪಾರ್ಟ್ನರ್ ಗೆ ಹಂಗ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಆಡಳಿತ ಪಕ್ಷಕ್ಕೆ ನಾನು ನೇರವಾಗಿ ಕೇಳ್ತಿರೋದು, ಒಂದು ತುಂಬಾ ಬಿರುಬಿಸ್ಲಿತ್ತು ಮೇಡಮ್ ಬಿಡದಿನಲ್ಲಿ. ದೊಡ್ಡ ಗೌಡ್ರು ಈ ವಯಸ್ಸಲ್ಲಿ, ಅಂತ ವಯಸ್ಸಲ್ಲಿ ಬಂದು ಗಂಟೆಗಳ ಕಾಲ ರೈತರ ಪರವಾಗಿ ನಾನು ನಿಲ್ತೀನಿ ಅಂತ ಏನ್ ಮೇಡಮ್ ಆ ವಯಸ್ಸು? ಆ ವಯಸ್ಸಲ್ಲಿ ಇದ್ರು ಮಳೆ ಬಂತು, ಎದುರದೆ ಆ ಒಂದು ಯಾವುದಕ್ಕೂ ತಡೆಯದೆ ನಾವು ಪಾದಯಾತ್ರೆ ಮಾಡ್ತಿದೀವಿ ಅಂದ್ರೆ, ನೀವು ಒಂದು ಫ್ರೀಡಮ್ ಪಾರ್ಕ್ ವರೆಗೆ ಬಂದು ನಾವು ನಮ್ಮ ರೈತರ ಪರವಾಗಿ ಒಂದು ಪ್ರತಿಭಟಿಸ್ತೇ, ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ನಾವು ಬಂದ್ರು ನೀವು ಅದನ್ನ ತಡೆ ನಿಲ್ಲಿಸ್ತೀರಾ, ಪೊಲೀಸ್ ಅವ್ರಿಗೆ ಹೇಳ್ತೀರಾ FIR ಹಾಕ್ರಿ ರೈತರ ಮೇಲೆ ಅಂದ್ರೆ ಇದು ಯಾವ ನ್ಯಾಯ? ಅಲ್ಲಿಗೆ ಚಂದ್ರಶೇಖರ್ ಅವರೇ, ಈ NDA ಅಂತಂದ್ರೆ ನಾವೆಲ್ಲರೂ, ಇದು ಇನ್ಫ್ಯಾಕ್ಟ್ ಬಹಳ ವೈರಲ್ ಕೂಡ ಆಗ್ತಾ ಇದೆ ಸರ್. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪ್ರಶ್ನೆ ನೇರವಾಗಿ ಕೇಳಿದ್ದಾರೆ, ನಾನು ಅವರಿಂದಾನೇ ಕಾಪಿ ಮಾಡಿ ಕೇಳ್ತಿದ್ದೀನಿ ಅನ್ಕೊಂಬಿಡಿ. NDA ಅಂದ್ರೆ ಇಷ್ಟು ದಿನ JDS ಪ್ಲಸ್ BJP ಅಂತ ಅನ್ಕೊಂಡಿದ್ವಿ, ಆದ್ರೆ ಯಾಕೋ ನಿನ್ನೆಯ ಪ್ರೆಸ್ ಮೀಟು ವಿಜೇಂದ್ರ ಅವರು ಮಧು ಬಂಗಾರಪ್ಪನವರು ಅಕ್ಕಪಕ್ಕ ಕುತ್ಕೊಂಡು ಮಾತನಾಡಿದ್ ನೋಡಿದ್ರೆ ಕಾಂಗ್ರೆಸ್ ಪ್ಲಸ್ BJP ಇಸ್ ಈಕ್ವಲ್ ಟು NDA ಅನ್ಸಕ್ ಶುರುವಾಗಿದೆ ಅನ್ನೋ ಅನುಮಾನ ಸರ್. BJP ರಾಜ್ಯಾಧ್ಯಕ್ಷರು ತಮ್ಮ ಮೈತ್ರಿ ಪಾರ್ಟ್ನರ್ಗಳು ನಡೆಸ್ತಾ ಇರುವ ಪ್ರತಿಭಟನೆಯ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ಳೋದೇನು, ನಿರಾಸಕ್ತಿಯನ್ನ ತೋರಿಸೋದೇನು, ಇದನ್ನೆಲ್ಲ ಗಮನಿಸಿದ್ರೆ JDS ಗಿಂತ ಕಾಂಗ್ರೆಸ್ನ ಮಧು ಬಂಗಾರಪ್ಪನವ್ರ ಮೇಲೆ ಜಾಸ್ತಿ ಒಲವಿದ್ದಂಗೆ ಕಾಣ್ತಾ ಇದೆಯಪ್ಪ. ಚಹಾದ ಸ್ವೀಟ್ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT ಪ್ಲಸ್ ಮಸಾಲೆ. MDH ಏನು ಇದಕ್ಕೆ ಉತ್ತರ ಇರಲ್ಲ. ಇದಕ್ಕೆ ಉತ್ತರ ಒಂದೇ ಒಂದು, ದೇವ್ರಿಗೆ ಕೇಳ್ಕೊಂತೀನಿ, ದಯವಿಟ್ಟು ಕಾಮಾಲೆ ಕಾಯಿಲೆ ವಾಸಿ ಮಾಡಿ ಜನಗಳದು. ಪಾಪ ಅವ್ರಿಗೆ ಎಲ್ಲವೂ ಹಳಹಳದಿಯಾಗಿ ಕಾಣ್ತಾ ಇದೆ. ಅವ್ರ ಕಾಯಿಲೆ ಪ್ರಭಾವದಿಂದ ಎಲ್ಲಾ ಪಕ್ಷದ ಮೇಲೆ ಹೋಗ್ತಾ ಇದ್ದಾರೆ. ದೇವರೇ ಆದಷ್ಟು ಬೇಗ ಕಾಮಾಲೆ ಕಾಯಿಲೆ ವಾಸಿ ಮಾಡಪ್ಪ. ಮೊದಲನೇದು. ಎರಡನೇದು ನೋಡಿ, ಯಾವ ಹತಾಶ ಮಟ್ಟಕ್ಕೆ ಈವನ್ ಕೆಲವು ಮೀಡಿಯಾಗಳು ಹಿಡಿದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು
ಏನು ಕಿವಿ ಕೊಟ್ಟು ಅದೇನೋ ಮಾತಾಡಿದ್ರು ಅಂತೇಳಿ ಕೆಲವರಿಗೆ ಈ ಕಂಡೋರ್ ಮನೆ ಕಿಟಕಿ ಒಳಗಡೆ ಬಗ್ನೋಡ ಅಭ್ಯಾಸ ಇರುತ್ತೆ. ಅದ್ ಕಂಡೋರ್ ಮನೆ ಕಿಟಕಿ ಅಲ್ಲ ಸರ್, ಗಾಡ್ ಸೇಕ್ ಅಲ್ಲ. ಮೈಕ್ ಇಟ್ಟಿದ್ದಾರೆ ಅಂದ್ಮೇಲೆ ಕಂಡೋರ್ ಮನೆ ಕಿಟಕಿ ಹೆಂಗಾಗುತ್ತೆ? ನಿಮ್ಮ ಪ್ರಶ್ನೆಗೆ ನೀವೇ ಹೇಳ್ಬಿಡಿ, ಯಾವ ಕಂಡವರು, ಯಾರ ಮನೆ, ಯಾವ ಕಿಟಕಿ ಅದು? ನಾನೇ ನೋಡಿದೆ. ಆಯ್ತು, ಈ ಕೆಲವರಿಗೆ ಕಂಡೋರ್ ಕಿಟಕಿ ಒಳಗಡೆಗೆ ಬಗ್ನೋಡ ಅಭ್ಯಾಸ ಇರ್ತದೆ. ಏನೋ ನೋಡ್ತಾವ್ರೆ, ಏನೋ ಮಾಡ್ತಾವ್ರೆ, ಏನೋ ಹೇಳ್ತಾವ್ರೆ ಅಂತೇಳಿ ಅದೇನೋ ಹೇಳ್ತಾವ್ರೆ ಅಂತ ಪ್ರೊಜೆಕ್ಟ್ ಮಾಡಿದ್ರಲ್ಲ, ಅದೆಲ್ಲವನ್ನು ಮೈಕಲ್ ಬಂದು ರಾಜಾರೋಷವಾಗಿ ಹೇಳಿದ್ದಾರೆ ಇವತ್ತು. ಅದಕ್ಕೆ ಮುಂಚೆನೇ ಹೇಳಿದಾರೆ ರಾಜಾರೋಷವಾಗಿ. ಹಂಗಾಗಿ ನೀವೇನು ಬಗ್ ನೋಡ್ಬಿಟ್ಟು ಒಳಗಡೆ ಕೇಳಿಸ್ಕೊಳ್ಳೋಂಥದ್ದು ಏನು ಇಲ್ವೇ ಇಲ್ಲ ಹೇಳಿದ್ರು. ಏನು ಮೊದಲನೇದಾಗಿ ಗೊತ್ತಿಲ್ಲ ಸರ್, ನೀವು ಯಾರನ್ನ ಕುರಿತಾಗಿ ಮಾತನಾಡ್ತಿದ್ದೀರಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮತ್ತೆ ಅಲ್ಲ ನಿಮ್ಮಿಂದನೇ ಎಕ್ಸ್ಪ್ಲೇಷನ್ ಕೇಳ್ತಾ ಇದ್ದೀನಿ. ನಾನಲ್ಲ, ಜನರಿಗೆ ಹೇಳಿ ಯಾರು ಬಗ್ ನೋಡ್ತಿರೋದು ಯಾರು, ಅಲ್ಲಿ ಯಾರು ಕಂಡೋರ್ ಮನೆ ಕಿಟಕಿ? ಇಲ್ಲ ಸರ್, ನೀವೇ ಇದನ್ನ ನೀವು ಉತ್ತರ ಕೊಡ್ಬೇಕಾಗಿರೋದು. ನೀವು ಕಂಟಿನ್ಯೂ ಮಾಡಿ. ಏನೇನು ಅಲ್ಲಿ ನೀವು ಅಥವಾ ಯಾರೋ ಜನಗಳು ಯಾರೋ ಪಾಪ ಸ್ವಲ್ಪ ಮೈಕಲ್ ಕಿವಿ ಇಟ್ಕೊಂಡು ಕೇಳಿದಾರಲ್ಲ, ಅದನ್ನೆಲ್ಲವನ್ನು ಕೂಡ ಮೈಕಲ್ಲಿ ರಾಜಾರೋಷವಾಗಿ ಹೇಳಿದ್ದಾರೆ. ಏನು ಪಾದಯಾತ್ರೆ ಇದೆ, ಈ ಪಾದಯಾತ್ರೆಯನ್ನ ಡಿಸಿಷನ್ ತಗೊಂಡಿದ್ದು JDS, ಅದರಲ್ಲಿ ಯುವ ಘಟಕ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ತಗೊಂಡಂತಹ ಡಿಸಿಷನ್ಗೆ ಇಡೀ JDS ಸಪೋರ್ಟ್ ಮಾಡ್ತು. ಆ ನಿರ್ಧಾರಕ್ಕೆ ಈವನ್ ಬಿಜೆಪಿ ಕೂಡ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದೆ. ಇದನ್ನ ಅಶೋಕ್ ಅವರು ಹೇಳಿದ್ದಾರೆ, ವಿಜಯೇಂದ್ರ ಅವರು ಹೇಳಿದ್ದಾರೆ, ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳಿದ್ದಾರೆ. ಮತ್ತೆ ಇವತ್ತು ಕೂಡ ನಮ್ಮ ನಿಲುವು ಬಹಳ ಸ್ಪಷ್ಟ. ರೈತರ ಹೋರಾಟದಲ್ಲಿ ನಾವು JDS ಜೊತೆಗಿದ್ದೇವೆ, ನಾವು ಸಿಂಬಾಲಿಕ್ ಆಗಿ ಅದ್ರ ಜೊತೆಗೆ ಹೋಗ್ತಾ ಇದೀವಿ ಅಂತೇಳಿ ಇವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಅವ್ರು ಕನ್ನಡದಲ್ಲಿ ಹೇಳಿದ್ರು. ಅದು ಕನ್ನಡ ಅರ್ಥ ಮಾಡ್ಕೊಳ್ತಿರೋರಿಗೆ ನಮ್ಗೇನು ಗೊತ್ತಾಗಲ್ಲ, ಪಾಪ ಇಂಗ್ಲಿಷ್ ಬರ್ತಿರೋರಿಗೆ ನಾವೇನು ಮಾಡ್ಲಿಕ್ಕೆ. ಮೊದಲನೇದು. ಎರಡನೇದು, ಪರಿಹಾರದ ವಿಚಾರದಲ್ಲೂ ಅಷ್ಟೇ. ಪರಿಹಾರದ ವಿಚಾರದಲ್ಲಿ ಇವತ್ತು ಅದನ್ನು ಮೈಕಲ್ ಬಂದು ಹೇಳಿದ್ರು. ಅದ್ಯಾಕೆ ಕಿವಿ ಕೊಟ್ಟು ಕೇಳಿದ್ರು ಗೊತ್ತಿಲ್ಲ. ಏನ್ ಹೇಳಿದ್ರು, ಯಾರ್ಯಾರು ಹೋರಾಟದ ಮುಂಚೂಣಿಯಲ್ಲಿದ್ರು ರೈತರುಗಳು ಅವರೆಲ್ಲರಿಗೂ ಬದಿರಿಸೋ ಏನೋ ಮಾಡಿ ಕಾಂಗ್ರೆಸ್ ಅಥವಾ DK ಶಿವಕುಮಾರ್, ನೇರವಾಗಿ ಹೇಳಕ್ಕೆ DK ಶಿವಕುಮಾರ್ ಪರಿಹಾರ ಕೊಟ್ಟು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇದರಿಂದ ಹಿನ್ನಡೆಯಾಗಿದೆ. ಒಂದು ಇದಾದ ಮೇಲೆ ನೋಡಿ, ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಎಲ್ಲ ಪಕ್ಷಗಳಿಗೂ ಒಂದು ಸ್ಟ್ರಕ್ಚರ್ ಅಂತ ಇರುತ್ತೆ. ಯಾವುದಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ ಅದಕ್ಕೆ ಅಂತ ಒಂದು ತಂಡ ಇರುತ್ತೆ, ಕೋರ್ ಕಮಿಟಿ ಇರುತ್ತೆ, ಹಿರಿಯರು ಇರ್ತಾರೆ. ಇವರೆಲ್ಲರೂ ಆ ಹಿರಿಯರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬರ್ತದೆ, ಹಲವಾರುಗಳು ವಿರೋಧ ಬರ್ಬೋದು, ಪರ ಬರ್ಬೋದು. ಆದ್ರೆ ಪಕ್ಷ ಕಡೆಗೆ ಒಂದು ತೀರ್ಮಾನ ಮಾಡುತ್ತಲ್ಲ, ಆ ತೀರ್ಮಾನವೇ ಜಾರಿ ಆಗ್ತಕ್ಕಂಥದ್ದು. ಈ ವಿಚಾರದಲ್ಲೂ ಅಷ್ಟೇನೆ ಬಿಡದಿ ಹೋರಾಟದಲ್ಲಿ JDS ಜೊತೆ ಹೋಗ್ಬೇಕು ಅಂತಕ್ಕಂಥದ್ದು ಸರ್ವರ ತೀರ್ಮಾನ. ಅದು ಏನು ಹಿರಿಯರಿದ್ರಲ್ಲ ತೀರ್ಮಾನ ತಗೊಂಡು ವಿಜಯೇಂದ್ರ ಅವರಿಗೆ ತೀರ್ಮಾನ ಹಿಡಿದಂತ ಕಾಣ್ತಾ ಇಲ್ಲ ಸರ್. ವಿಜಯೇಂದ್ರ ಅವರು ಹೋಗೇ ಇಲ್ಲ. ಒಂದು ನಿಮಿಷ, ಅದು ಕಾಯಿಲೆ ವಾಸಿ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ತಡ್ಕೊಳ್ಳಿ. ನಿಮ್ಗೆ ಅದಕ್ಕೆ ಬರ್ತಿದ್ದೀನಲ್ಲ ಪ್ರಶ್ನೆ ಕೇಳೋರ್ಗೆಲ್ಲ ಕಾಯಿಲೆ ಅಂತ ಬಿಟ್ಕೊಡೋದು ಕೇವಲ ಕಾಂಗ್ರೆಸ್ ಅವರು ಅನ್ಕೊಂಡಿದ್ದಾರೆ. ಬಿಜೆಪಿ ಅವ್ರಿಗೂ ಈ ಕಾಯಿಲೆ ಬಂದಿದೆ ಅಂತ ಗೊತ್ತಿರಲಿಲ್ಲ. ಇನ್ನು ಕಂಟಿನ್ಯೂ ಮಾಡಿ. ಆಯ್ತಾಯ್ತು. ಬಿಜೆಪಿ ಪಕ್ಷ ಏನ್ ತೀರ್ಮಾನ ತಗೊಂತಲ್ಲ, ಯಾರು ಹಿರಿಯರು ಸೇರ್ಕೊಂಡು ತೀರ್ಮಾನ ತಗೊಂಡು ಅಂತ ಹೇಳಿದ್ರ, ಆ ಹಿರಿಯರು ತಗೊಂಡ್ತಕ್ಕಂಥ ತೀರ್ಮಾನ, ಹಿರಿಯರು ಅಂದ್ರೆ ಯಾರು? ರಾಜ್ಯಾಧ್ಯಕ್ಷರು ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಕೋರ್ ಕಮಿಟಿ ಸದಸ್ಯರುಗಳು ಇರ್ತಾರೆ, ಹಿರಿಯರು ಇರ್ತಾರೆ, ಥಿಂಕ್ ಟ್ಯಾಂಕ್ ಕೂಡ ಇರ್ತದೆ, ಅದ್ರ ಜೊತೆಗೆ ನಮ್ಮದು ಇನ್ಪುಟ್ ಟೀಮ್ಗಳು ಇರ್ತದೆ. ಇವೆಲ್ಲವೂ ಸೇರ್ಕೊಂಡು ತೀರ್ಮಾನ ತಗೊಂಡಾಗ ಅದು ವಿಜಯೇಂದ್ರ ಅವರ ತೀರ್ಮಾನ ಹೌದು, ಅಶೋಕ್ ಅವರ ತೀರ್ಮಾನ ಹೌದು, ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿ ಸದಸ್ಯರ ತೀರ್ಮಾನ ಹೌದು. ತೀರ್ಮಾನ ಆಚೆ ಕಡೆಗೆ ಬಂದ್ಮೇಲೆ ಏನು ತೀರ್ಮಾನ? JDS ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಡ್ತೀವಿ. ಮತ್ತಿನ್ನೊಂದೇನು ತೀರ್ಮಾನ ಮಾಡ್ತೀವಿ ಆ ತಂಡ, ಅದಕ್ಕೆ ಹೋಗಿ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಆಗಿರ್ತಕ್ಕಂಥ ಅಶೋಕ್ ಅವರು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಆ ತೀರ್ಮಾನದ ಪ್ರಕಾರನೇ ಅಶೋಕ್ ಅವರು ಹೋದ್ರು, ಅಲ್ಲಿಗೆ ನಮ್ಮ ಬೆಂಬಲವನ್ನು ಕೊಟ್ಟರು. ಬಿಜೆಪಿ ಬೆಂಬಲ ಇವತ್ತು ಕೂಡ ಇದೆ, ನಾಳೆ ಕೂಡ ಇರುತ್ತೆ, ಯಾವತ್ತೂ ಕೂಡ ಹೋರಾಟಕ್ಕೆ ಇದ್ದೇ ಇರುತ್ತೆ. ಈ ಮಾತನ್ನ ವಿಜಯೇಂದ್ರ ಅವರು ಪದೇ ಪದೇ ಒತ್ತಿ ಹೇಳಿದ್ದಾರೆ. ಹಾಗಾಗಿ ನೀವು ಅದ್ರಲ್ಲಿ ಏನೋ ಮೊಸಲು ಹುಡುಕ್ಬಿಟ್ಟು ಅಲ್ಲೊಂದ್ ಸ್ವಲ್ಪ TRP ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಎಲ್ಲವೂ ಜನಗಳ ಮುಂದೆ. ಮತ್ತೆ ಬಿಜೆಪಿ ಯಾವತ್ತೂ ನೋಡಿ, ಕರ್ನಾಟಕದಲ್ಲಿ ಒಬ್ಬ ಆಕ್ಟರ್ ಇದನ್ನಲ್ಲ, ಅವ್ನು ಫ್ಯಾನ್ ತರ ಆಡಬೇಡಿ ಸರ್. TRP ಫೆಬ್ರವರಿ ನಿಂತೋಗಿದೆ ಟಿವಿ ಚಾನೆಲ್ಗಳಿಗೆ. ಕೈಂಡ್ಲಿ ಗೆಟ್ ದ ಇನ್ಫಾರ್ಮೇಶನ್. ಇಲ್ಲ, ಶ್ವೇತಾ ಅವರು ನಮಗೆ ರೈತ ಪರ ಹೋರಾಟಗಾರ್ತಿ ಶ್ವೇತಾ ಅವರಿದ್ದಾರೆ. ಶ್ವೇತಾ ಅವರೇ, ಏನು ಪ್ರತಿಭಟನೆಯಲ್ಲಿ ಇದ್ದವರು ಕೂಡ ರೈತರೆಲ್ಲ ಕಾಂಪನ್ಸೇಷನ್ ತಗೊಂಡ್ಬಿಟ್ಟು ಹೋರಾಟದಿಂದ ಹಿಂದೆ ಸರಿತಿದ್ದಾರಂತೆ. ಅದಕ್ಕೆ ಹೆದರಿಸಿ ಬದರಿಸಿನೋ ಅಥವಾ ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಅಂತಾನೋ ಗೊತ್ತಿಲ್ಲ. ಇದು ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ಮೇಡಮ್, ಬಿಜೆಪಿ ಅವರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದವರೇನೆ ಪರಿಹಾರ ತಗೊಂಡು ಕೈ ಬಿಡ್ತಿದ್ದಾರೆ ಅಂತ. ಹೌದಾ? ಸರ್ಗೆ ಡೀಟೇಲ್ಸ್ ಇಲ್ಲಿ ರೈತರು ಸಮಸ್ಯೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರ ಬಗ್ಗೆ ನನ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಆದ್ರೆ ಪ್ರಸಾದ್ ಗೌಡ್ರು ಇದ್ದಾರೆ ಬಿಜೆಪಿ ಅವರು, ಅವ್ರನ್ನ ಕೇಳಿ ಅವರು ರೈತರು ಏನ್ ಕಾಂಪನ್ಸೇಷನ್ ತಗೋತಿದಾರ, ಹೋರಾಟ ಮಾಡ್ತಿದಾರ ಅಂತ. ಅದು ಪ್ರಸಾದ್ ಗೌಡ್ರು 516 ದಿನದಿಂದ ನಮ್ ರೈತರ ಜೊತೆ ಇದ್ದಾರೆ. ಅವ್ರ ಹತ್ರ ಬೇಕಂದ್ರೆ ಅವ್ರ ಮಾಹಿತಿ ತಗೊಳ್ಳಿ. ರೈತರಿಗೆ ಈಗ ಸದ್ಯ ಕಾಂಪನ್ಸೇಷನ್ ಅಗತ್ಯ ಇಲ್ಲ ಮ್ಯಾಮ್, ಯಾಕಂದ್ರೆ ಅವ್ರ ಭೂಮಿನೇ ಕೊಡಲ್ಲ ಅಂದ್ಮೇಲೆ ಕಾಂಪನ್ಸೇಷನ್ ಏನಕ್ ಬೇಕು ಹೇಳಿ? ಅದು ವಿಜಯೇಂದ್ರ ಅವ್ರ ಮಾಹಿತಿ ಇಲ್ಲ ಅಷ್ಟೇ. ಜೊತೆಗೆ ನಾವೇನ್ ಹೇಳ್ತಾ ಇರೋದು ಅಂದ್ರೆ, ಹೋರಾಟ ಮಾಡ್ತಿರೋದು ರೈತರನ್ನ ಬಿಟ್ಬಿಟ್ಟು ಬರೀ ರಾಜಕೀಯನೇ ತಂದ್ಬಿಟ್ಟು ರೈತರನ್ನ ಏನಕ್ಕೆ ಮೂಲೆ ಗುಂಪು ಮಾಡ್ತಿದ್ದಾರೆ? ರೈತರ ಸಮಸ್ಯೆನೇ ಯಾರು ಕೇಳ್ತಾ ಇಲ್ಲ, ಬರೀ ರಾಜಕೀಯ ಸಮಸ್ಯೆ, ಅವ್ರ ವಿರುದ್ಧ ಇವ್ರ ಪರ ಇದನ್ನೇ ಘೋಷಣೆ ಮಾಡ್ತಿದ್ರೆ ರೈತರು ಎಲ್ಲೋಗ್ ಸಾಯ್ಬೇಕು ಹೇಳಿ? ಇಲ್ಲ, ಪಾದಯಾತ್ರೆ ಮಾಡ್ತಿರೋದೇ ರೈತರ ಪರವಾಗಿ ಅಂತ ಹೇಳಿದಾರಲ್ಲ ಮೇಡಮ್ JDS ನವರು.
ಹೌದು ಮಾಡ್ತಿದ್ದಾರೆ ಮ್ಯಾಮ್. ನಾವು ಅದಕ್ಕೆ ನಮ್ಗೆ ಬೆಂಬಲ ಕೊಡೋಕ್ ಬಂದಿದ್ದಾರೆ, ಒಳ್ಳೇದಲ್ವಾ? ನಮ್ಗೆ ಸಪೋರ್ಟ್ ಯಾರಾದ್ರೂ ಕೊಡ್ಲಿ, JDS ಕೊಡ್ಲಿ, ನಾಳೆ ದಿನ ಕಾಂಗ್ರೆಸ್ ನಮ್ ಶಾಸಕರು ಬಾಲಕೃಷ್ಣ ಅವ್ರು ಬಂದು ಸೇರ್ಕೊಳ್ಳಿ. ಇವಾಗ ಬರೀ ಶಾಸಕರಲ್ಲ, ಮಿನಿಸ್ಟ್ರು ಮಿನಿಸ್ಟ್ರೇ ಬರ್ಲಿ, ಅವರೇ ಬರ್ಲಿ, ಇನ್ನೂ ಒಳ್ಳೇದಲ್ವಾ ನಮ್ಗೆ? ಬಂದು ಎಲ್ಲಾರು ಸಪೋರ್ಟ್ ಮಾಡ್ಬೇಕಲ್ವಾ ರೈತರಿಗೆ? ರೈತರು ಅಂದ್ರೆ ಯಾವ್ದೋ ಒಂದ್ ಪಕ್ಷ ಇಟ್ಕೊಂಡಿರೋರಲ್ಲ, ಅನ್ನ ಹಾಕೋರು ಯಾರಿದ್ರು ಸರಿ, ಅವ್ರ ಏನ್ ರಾಜಕೀಯ ಬೇಕಾಗಿಲ್ಲ, ಅವ್ರ ಭೂಮಿ ಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದೀವಿ. ಯಾರಾದ್ರೂ ಬೆಂಬಲ ಕೊಡ್ಲಿ ಅಷ್ಟೇ ಮ್ಯಾಮ್ ನಾವು ಕೇಳ್ತಾ ಇರೋದು. ಶ್ವೇತಾ ಮೇಡಮ್, ನೀವು ಪರಿಹಾರ ತಗೊಳ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಪ್ಪಿಗೆ ಸೂಚಿಸಿರೋದ್ರ ಪಟ್ಟಿ ಇವಾಗ ಗೂಗಲ್ ಅಲ್ಲೂ ಸಿಗ್ತಾ ಇದೆ ಮೇಡಮ್. ನನಗೆ ಗೊತ್ತಿಲ್ಲ, ಇದು ನೀವ್ ಹೇಳ್ಬೇಕು ಅದೇ ಊರ್ನವರಾಗಿ. ಈಗ ನೋಡಿ ನಮ್ಗೆ ಏನ್ ಸಿಗ್ತಿದೆ, ಮಂಡ್ಲಳ್ಳಿ ಒಟ್ಟು 26 ಭೂಮಿ ಮಾಲೀಕರು ಇರೋದು, 23 ಜನ ಒಪ್ಪಿಟ್ಟಿದಾರಂತೆ. 26ರಲ್ಲಿ 23 ಜನ ಒಪ್ಪಿದ್ದಾರೆ. ಒಡೇರಹಳ್ಳಿಲಿ 63 ಜನ ಭೂಮಿ ಮಾಲೀಕರು, 53 ಜನ ಒಪ್ಪಿಟ್ಟಿದ್ದಾರಂತೆ. ಕೆಂಪಯ್ಯನ ಪಾಳ್ಯ ಅಲ್ಲಿ 367 ಮಂದಿ ಭೂಮಿ ಮಾಲೀಕರು, 357 ಮಂದಿ ಒಪ್ಪಿಟ್ಟಿದ್ದಾರಂತೆ. ಇದ್ ಲೆಕ್ಕ ಗೂಗಲ್ ಅಲ್ಲಿ ಸಿಗ್ತಿದೆ ಮೇಡಮ್. ಇವಾಗ ಅಲ್ಲಿಗೇನು 3 ಜನ 4 ಜನ ಬಾಕಿ ಇರೋರು ಅನ್ನೋ ತರ. ಇವಾಗ ಬಂಗಾರ ಹೋರಾಟ ಮಾಡ್ತಿರೋರು ಯಾವ ಊರವರು? ಒಡೇರಹಳ್ಳಿಯವರ, ಮಂಡ್ಲಹಳ್ಳಿಯವರ, ಕೆಂಪನಪಾಳ್ಯದವರ? ಯಾವ ಊರವ್ರು ಮ್ಯಾಮ್ ಹೋರಾಟ ಮಾಡ್ತಿರೋದು? ಇವ್ರು 2-3 ಜನ ಅಂದ್ರೆ ಒಟ್ಟು ನಾವು 2000-3000 ಜನ ಹೋರಾಟ ಮಾಡ್ತಿದೀವಲ್ಲ, ನಾವೆಲ್ಲ ಯಾವ ಊರವ್ರು? ಮತ್ತೆ ನಮ್ ಪ್ರಾಣಿಗಳು ಮತ್ತೆ ನಾವೇನು ಕೋರ್ಟ್ಗೆ ಹೋಗಿದೀವಿ, ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿರೋದು ಯಾರವ್ರು? ಮತ್ತೆ ರೈತರಲ್ವಾ? ಸ್ಟೇ ಮತ್ತೆ ಸುಮ್ನೆ ಕೊಟ್ಬಿಟ್ರ? ರೈತರಲ್ಲ ಅಂತ ಕೊಟ್ಟಿದಾರ? 2-3 ಜನಕ್ಕೆ ಯಾರಾದ್ರೂ ಸ್ಟೇ ಕೊಡಕ್ ಸಾಧ್ಯನಾ? 2-3 ಜನ ಹೈಕೋರ್ಟ್ಗೆ ಹೋಗಕ್ ಸಾಧ್ಯನಾ ಮ್ಯಾಮ್? ಒಬ್ರು ಬೇಕಾದ್ರೆ ಹೋಗ್ಬೋದು ಹೈಕೋರ್ಟ್ಗೆ. ಕಾಂಗ್ರೆಸ್ ಹೇಳ್ತಿದ್ದಾರೆ ಒಬ್ರು ಬೇಕಾದ್ರೆ ಹೋಗ್ಬೋದು. ಅಲ್ಲ ನೀವು 2-3 ಜನ ಹೋದ್ರೆ ಕೊಡ್ತಾರಲ್ಲ, ಒಬ್ರು ಹೋದ್ರೆ ಕೊಡ್ತಾರೆ ಕೋರ್ಟ್ ಅಲ್ಲಿ. 26ರಲ್ಲಿ 23 ಜನ, ಅದೆಲ್ಲ ಸುಳ್ಳು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರ್ಬೋದು ಸರ್. ನಾವು ಸತ್ಯ ಇಲ್ಲ ಒಂದ್ ನಿಮಿಷ ಅಲ್ಲ, ನೀವು ತಪ್ಪದಾರಿಗಳಿ ಅಂತ ಕೆಲಸ ಮಾಡಬೇಡಿ. ಅವ್ರು ಕೊಟ್ಟಿದ್ದಕ್ಕಂತ ಡಾಕ್ಯುಮೆಂಟ್, ಒಂದ್ ನಿಮಿಷ, ಇದು ಅವ್ರು ಕೊಡ್ತಾ ಇರೋದಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಕೇಳಿ. ಇದು ಅವ್ರು ಕೊಡ್ತಾ ಇರೋದು, ನಾನ್ ಕೊಡ್ತಾ ಇರೋದು, ಅಥವಾ ಇಲ್ಲಿ ಕೂತಿರೋರು ಯಾರು ಕೊಡ್ತಾ ಇರೋದಲ್ಲ. ಇದು ಅಧಿಕೃತ ಮಾಹಿತಿ. ನೀವು ಬೇಕಾದ್ರೆ RTI ಹಾಕ್ಬಿಟ್ಟು ತಗೋಬಹುದು. ಇದೇನ್ ಹೇಳಿದ್ರು, ಕೆಂಪನಪಾಳ್ಯ ಇರ್ಬೋದು, ಮಂಡಲಹಳ್ಳಿ ಇರ್ಬೋದು, ಒಡೆಯನಹಳ್ಳಿ ಇರ್ಬೋದು, ಇದೆಲ್ಲ ಜಾಗದಲ್ಲಿ ಇನ್ನೊಂದು ಜಾಗ ಬಿಟ್ಟಿರೋದು 50 ಲ್ಯಾಂಡ್ ಓವರ್ ಅಲ್ಲಿ ಇವತ್ತು 46 ಜನ ಅಗ್ರಿ ಆಗಿದೆ. ಇದು ಅಫಿಷಿಯಲ್ ರೆಕಾರ್ಡು. ನಾನು ಹೇಳಿದ ತಕ್ಷಣ ಇಲ್ಲಿ ಕೂತ್ಕೊಂಡು ನಾನು ಇದಾಗ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು ಅನ್ನೋದಲ್ಲ. ಅಂಕಿಅಂಶಗಳೇ ಸ್ಟಾಟಿಸ್ಟಿಕ್ಸ್. ನೀವು ಒಬ್ರು ಹೋದಾಗ ಕೊಟ್ಬಿಡ್ತಾರ, ಇಬ್ರು ಕೊಟ್ಬಿಡ್ತಾರ, ಆ ತರ ದಯವಿಟ್ಟು ಇಬ್ರು ಹೋದ್ರು ಕಾರ್ಡ್ ಮಾನ್ಯತೆ ಕೊಡಲ್ಲ. ಈಗ 46 ಇದಾರಲ್ಲ, ಪಟ್ಟಿ ಕೊಡಿ ನಿಮಿಷ. ಅದಕ್ಕೆ 46 ಜನ ರೈತರು ಪಟ್ಟಿ ಕೊಡ್ರಿ. ಇಲ್ಲ, ನಟ್ಟಿ ಅಧಿಕೃತವಾಗಿದೆ. ಅವರಿಬ್ರು ನೀಡಿ ಅಲ್ಲ, ನೀವು ಲೆಕ್ಕ ಕೊಟ್ರಿ ಸರ್. ನನ್ನ ಹತ್ರ ಸಿಕ್ಕಿದ್ದು ಲೆಕ್ಕನೇ. ಶ್ವೇತಾ ಮೇಡಮ್ ಕರೆಕ್ಟ್ ತಪ್ಪ? 80% ಒಪ್ಪಿಗೆ ಇದ್ದಾರೆ ಅನ್ನೋ ಲೆಕ್ಕ. ಆ ಲೆಕ್ಕ ತಗೊಂಡು ಹೇಳ್ಬಿಟ್ರೆ ಕೇಳ್ಬಿಡಕ್ಕಾಗುತ್ತಾ? ಇಲ್ಲಿ ಬಂದು ರೈತರ ಕೇಳಿ. ಬಹಳ ಅನುಕೂಲವಾಗಿ ನೀವು ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ಬೇಕಾದ್ರೆ ರೈತರ ಹತ್ರ ಬನ್ನಿ, ಪ್ರತಿಯೊಂದು ಹಳ್ಳಿಗೆ ಬಂದು ಲೆಕ್ಕ ತಗೊಳ್ಳಿ, ಲೆಕ್ಕ ಕೇಳಿ. ಅಲ್ಲಿ ಕೇಳೋದ್ ಬಿಟ್ಬಿಟ್ಟು ನೀವು ಗ್ರೇಟರ್ ಬೆಂಗಳೂರಲ್ಲಿ ಕೊಟ್ಟಿರೋ ಲೆಕ್ಕ ಇಟ್ಕೊಂಡು ಕೇಳ್ಬಿಟ್ರೆ, ನೀವು ಮೊದ್ಲಿಂದ ಹೇಳ್ತಿದ್ದೀರಾ, ಹೋದ ವರ್ಷದಿಂದಾನೇ ಹೇಳ್ತಿದ್ದೀರಾ 80% ರೈತರು ಒಪ್ಪಿದ್ದಾರೆ ಅಂತ. ಮತ್ತೆ ಯಾರು ಸರ್ ಹೋರಾಟ ಮಾಡ್ತಿರೋದು 516 ದಿನದಿಂದ? ಹೋರಾಟ ಶ್ವೇತಾ ಅವರೇ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸರ್, ಹೋರಾಟ ಕೇವಲ ರೈತರು ಮಾತ್ರ ಮಾಡ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ DK ಶಿವಕುಮಾರ್ ಅವರು ಹೋರಾಟ ಮಾಡ್ತಿರೋಂಗಿದೆ ಸರ್. ಪಕ್ಷದ ಒಳಗಡೆ ಪಾಪ ಬೆಂಬಲಕ್ಕೆ ಅಂತ ಬರ್ತಿರೋರು HC ಬಾಲಕೃಷ್ಣ ಅವರು ಶಾಸಕರಿದ್ದವ್ರು, ಸಚಿವರಾದ್ರು. ಈ ಬೆಂಬಲದಿಂದಾನೇನಾ ನನಗೆ ಗೊತ್ತಿಲ್ಲ, ಬಟ್ ಜನ ಮಾತನಾಡ್ಕೊಳ್ತಿದ್ದಾರೆ. ಅವ್ರನ್ನ ಹೊರತುಪಡಿಸಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ನಾವು ರೈತ ವಿರೋಧಿ ನಿವೃತ್ತಿ ತಗೊಳ್ಳೋದಿಲ್ಲ. DCM ಆಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ ನಾವು ಯಾರನ್ನು ಬಲವಂತವಾಗಿ ಒಕ್ಕಲೆಬ್ಬಿಸೋದಿಲ್ಲ, ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಹೇಳಿ ಹೋರಾಟ ಮಾಡ್ತಿರೋದು ಕೇವಲ DK ಶಿವಕುಮಾರ್ ಅವ್ರು ಮಾತ್ರ. ಅಲ್ಲಿಗೆ ನಿಮ್ಮ ಪಾಳ್ಯದಲ್ಲೂ ಕೂಡ ಬಿರುಕಿದೆ ಅನ್ನೋದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೋಟ್ ಮಾಡಿದ್ರಿ. ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೋಟ್ ಮಾಡಿದ್ರಿ, ಪರಮೇಶ್ವರ್ ಸ್ಟೇಟ್ಮೆಂಟ್ ಕೋಟ್ ಮಾಡಿದ್ರಿ. ಏನಂತ ಹೇಳಿ, ನಾವು ಬಲವಂತವಾಗಿ CM ಹೇಳಿರೋದು ಅದೇನೆ. ಅದನ್ನ ಮೊದಲು ಹೇಳಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಏನಂತ ಒಂದ್ ನಿಮಿಷ ಇವತ್ತು ಕೊಟ್ಟಿರೋ ಸ್ಟೇಟ್ ನೀವು ಹೇಳಿದ್ರಲ್ಲ, ಬರೀ ಬಾಲಕೃಷ್ಣ ಅವ್ರು ಮಾತ್ರ ಅವ್ರು ಪರವಾಗಿದ್ದಾರೆ ಅಂತ. ಇವತ್ತು ನೀವು ಪುಟ್ಟರಂಗ ಶೆಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನ ಬಿತ್ತರಿಸಿ. MB ಪಾಟೀಲ್ ಇವತ್ತು ನಿಮ್ಮ ಮಾಧ್ಯಮದವ್ರು ಹೋಗಿ ಹೇಳಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಅದರ ಪರವಾಗಿ ಮಾತಾಡಿದ್ದಾರೆ. ಇವತ್ತು ಕೊಟ್ಟಿರೋದು ಇದು, ನಾನು ಯಾವತ್ತೊಂದು ಹಳೇದ್ರದ್ದು ಹೇಳ್ತಾ ಇಲ್ಲ. ಹರಿಪ್ರಸಾದ್ ಅವರು, ನಮ್ಮ KPCC ರಾಜ್ಯಾಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಬಹಳ ಕ್ಲಿಯರ್ ಆಗಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನೇ ಮತ್ತೆ ಹೇಳಿದ್ದಾರೆ. ಬಲವಂತವಾಗಿ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ್ದಾದ್ರು ರೈತರು ಅಲ್ಲಿಗೆ ಇದನ್ನ ಅನ್ನೆಸೆಸರಿ ಅವರ ರಾಜಕೀಯ ಉಳಿವಿಗಾಗಿ ಇವತ್ತು JDS
ಅವರು ರಾಜಕೀಯ ಆಲ್ಮೋಸ್ಟ್ ಕೊನೆ ಹಂತದಲ್ಲಿದೆ. ಆ ರಾಜಕೀಯ ಉಳಿವಿಗಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಎಷ್ಟು ಎಲ್ಲಾ ತರ ಲಾಂಚ್ ಎಲ್ಲೂ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಒಂದು ಲಾಂಚ್ ಮಾಡೋಣ ಅಷ್ಟೇ ಹೊರತು ನಿಖಿಲ್ ಕುಮಾರಸ್ವಾಮಿ ರೀಲಾಂಚ್ ಡ್ರಾಮಾ ಮತ್ತೆ ಅವ್ರದ್ದು ಒಂದು ರಾಜಕೀಯ ಉಳಿವಿಗೆ ಇದು ಹೋರಾಟ ಅಷ್ಟೇ. ವಿಜೇಂದ್ರ ಅವರೇ ಮೈಸೂರಲ್ಲಿ ಮಾಡಿದ್ರೆ ನನ್ನ ಪ್ರಶ್ನೆ ಕೇಳಿದ್ದೇನು. ಇಟ್ ವಾಸ್ ವೆರಿ ಸಿಂಪಲ್. DK ಶಿವಕುಮಾರ್ ಅವರಿಗೆ ಕೇಳಿಸ್ಕೊಂಡ್ವಿ ಅಶ್ವಿನ್ ಅವರೇ, ಸುಧೀಂದ್ರ ಅವರೇ, ನಾವು ಕೇಳಿದ್ದು ನಾವು ಸ್ಥಳಾಂತರ ಬೇಕಾದ್ರೂ ಮಾಡ್ತೀವಿ, ರೈತರನ್ನ ಬಲವಂತ ಮಾಡಲ್ಲ ಅಂತ ಹೇಳಿದ್ದು DK ಶಿವಕುಮಾರ್ ಅವರಲ್ಲ, ನಿಮ್ಮದೇ ಪಕ್ಷದ ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಸಚಿವರುಗಳು. ಅಲ್ಲಿಗೆ ಕಾಂಗ್ರೆಸ್ನಲ್ಲೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕೊರಲಿನ ಹೇಳಿಕೆಗಳು ಇಲ್ಲ. ನೋಡಿ, ಬಾಟಮ್ ಲೈನ್ ಏನು, ರೈತರ ಮೇಲೆ ನಾವು ದಬ್ಬಾಳಿಕೆ ಮಾಡಿ ನೆಲವನ್ನ ಬಲವಂತವಾಗಿ ತಗೊಳ್ಳೋದಿಲ್ಲ. ಅದ್ಯಾವ್ದಾದ್ರು ನಿಮಗೆ ನಿದರ್ಶನಗಳಿದ್ರೆ, ಅದರದ್ದು ಉದಾಹರಣೆಗಳಿದ್ರೆ ತೋರಿಸಿ. ಹೆದರಿಸಿ ಬೆದರಿಸಿ ಪರಿಹಾರವನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ರೈತರು ಎದುರಿಸಿ ಬೆದರಿಸಿ ಪರಿಹಾರ ಕೊಡ್ತಾ ಏನು ಯಾವ್ದಾರ ಒಂದಷ್ಟು ನಿದರ್ಶನಗಳು ಬೆದರಿಸಿ ಅಂತಲ್ಲ. ನಾನೇ ಇದಕ್ಕೇನ್ ಹೇಳ್ತಿದ್ದಾರೆ, ಸಿಎಂ ಸರ್ 2-3 ದಿನದಿಂದ ವಿಡಿಯೋ ಬಿಟ್ಟಿದ್ದಾರೆ. ಯಾರ್ ಭೂಮಿ ಕೊಡ್ತಾರೋ ಅವ್ರಿಗೆ ಮಾಡ್ತೀವಿ, ಕೊಡದೇ ಇರೋದು ರೆಡ್ ಝೋನ್ ಹಂಗೆ ಉಳ್ಕೊಳ್ಳುತ್ತೆ ಅಂದ್ರೆ ಅದ್ ಬೆದರಿಕೆನೆ ಅಲ್ವಾ ಸರ್? ರೆಡ್ ಝೋನ್ ಅಂತ ಕೊಡೋದು ಕ್ಲಿಯರ್ ಆಗಿ ಹೆಂಗ್ ಮಾಡ್ತೀರಾ ಸರ್? ಅದು ಹೆಂಗೆ ಅಂದ್ರೆ ಮೇಡಮ್ 2006ರಲ್ಲಿ ಒಂದ್ ನಿಮಿಷ ನಿಮ್ಮ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. 2006ರಲ್ಲಿ DV ಸದಾನಂದ ಗೌಡರು ಬಂದಾಗ ಇವ್ರು ಯಾವ್ದು 5 ಟೌನ್ಶಿಪ್ ಮಾಡಿದ್ರು, ಅದ್ರಲ್ಲಿ 4ನ್ನ ಇದು ಮಾಡಿದ್ರು, ಡಿನೋಟಿಫೈ ಮಾಡಿದ್ರು. ಇದೊಂದನ್ನ ಅವ್ರು ಯಾಕೆ ಬಿಟ್ರು? ಮತ್ತೆ 2000 ಒಂದ್ ನಿಮಿಷ ಇರ್ರಿ, ಚೇಂಜ್ ಮಾಡಿದ್ರು. ಮತ್ತೆ 2018ರಲ್ಲಿ 2018 ಒಂದ್ ನಿಮಿಷ ಆಯ್ತು ಕೂತ್ಕೊಳ್ರಿ, ಗೊತ್ತು ಇರ್ರಿ, ಸುಳ್ಳು ಹೇಳ್ತಾರೆ, ಸುಳ್ಳು. 2018ರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರ ಯಾಕೆ ಚೇಂಜ್ ಮಾಡ್ಲಿಲ್ಲ? ಯಾಕೆ ರೆಡ್ ಝೋನ್ ತೆಗಿಲಿ? 2018ರಲ್ಲಿ ಸುಧೀಂದ್ರ ಸರ್, ಅಶ್ವಿನ್ ಅವರೇ ಕೈಂಡ್ಲಿ ಕೋಆಪರೇಟ್. ದೀಪಾ ಮೇಡಮ್ 24 ನಿಮಿಷ ಆಯ್ತು. ಅಶ್ವಿನ್ ಜಿ ಆರ್ ಸ್ಪಾಯಿಲಿಂಗ್ ದ ಡಿಬೇಟ್ ನೌ. ಅಶ್ವಿನ್ ಅವರೇ ಕಾಮ್ ಡೌನ್, ಯು ಆರ್ ಸ್ಪಾಯಿಲಿಂಗ್ ದ ಡಿಬೇಟ್ ನೌ. ದೀಪಾ ಅವ್ರ ಮಾತ್ರ ವಾಯ್ಸ್ ಆನ್ ಏರ್ ಇಡಿ. ದೀಪಾ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಇಡಿ. ಐ ಕೈಂಡ್ಲಿ ರಿಕ್ವೆಸ್ಟ್. ರೈತರ ವಿಚಾರ, ರಾಜಕೀಯ ಪಕ್ಷಗಳ ಬಗ್ಗೆ ಗಂಭೀರವಾದ ಪ್ರಶ್ನೆಗಳಿದ್ದಿರುವಾಗ ನೀವು ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಪಕ್ಷ ಹೇಳ್ತಿರೋದು ನಿಜ, ಯಾವ ಪಕ್ಷ ಹೇಳ್ತಿರೋದು ಸುಳ್ಳು ಅಂತ. ದೀಪಾ ಅವರೇ, ರಾಜಕೀಯ ಮೇಲಾಟಗಳೇ ಹೆಚ್ಚಾಗಿ ಕಾಣ್ತಿದ್ಯಪ್ಪ. ರೈತರ ಹಿತಾಸಕ್ತಿ, ಭೂಮಿ ಕೊಡಬೇಕು ಅಂತವ್ರದ್ದು, ಕೊಡಬಾರ್ದು ಅಂತಿರೋರ್ದು. ಈ ರೈತರ ಹಿತಾಸಕ್ತಿಗಿಂತ ರಾಜಕೀಯ ಮೇಲಾಟಗಳೇ ಜಾಸ್ತಿ ಆಗ್ತಾ ಇದೆ ಬಿಡದಿಯಲ್ಲಿ ಅಂತ ಹೇಳಿ ನಾನು ಹಿಂದೆ ಕೂಡ ಪ್ರಶ್ನೆ ಕೇಳ್ತಿದ್ದೆ, ಮತ್ತೆ ಕೇಳ್ತಾ ಇದ್ದೀನಿ. ಸಂದರ್ಭ ಅಂತದ್ದೇ. ಹೌದು, ಆಕ್ಚುಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಪ್ರಾರಂಭ ಆಗಿದ್ದು 2006ರಲ್ಲಿ. ಈಗ ಯಾರು ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಆಗ್ಲೇನೆ 5,000 ಜನನೋ ಏನೋ ಅಪ್ರಾಕ್ಸಿಮೇಟ್ ಅಂತ ಹೇಳಿ. ಲೆಟ್ ಮಿ ಗಿವ್ ಯು ದ ಕಂಪ್ಲೀಟ್ ಫಿಗರ್ ಅಬೌಟ್ ಇಟ್. ಇವಾಗ ಅದು ಕಂಪ್ಲೀಟ್ ಏನಿದೆ, ಎಷ್ಟು ಜನ ರೈತರಿದ್ದಾರೆ? 6,043 ಜನ ರೈತರಿದ್ದಾರೆ. ಇದೇ 2 ಕಂಚುಗಾರನಹಳ್ಳಿ ಮತ್ತೆ ಬೈರಮಂಗಲ ಪಂಚಾಯತಿಯಲ್ಲಿ ಒಟ್ಟು 9 ವಿಲೇಜಸ್ ನ ಅವರು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಅಕ್ವೈರ್ ಮಾಡ್ಕೊಳ್ತಾ ಇರ್ತಕ್ಕಂತ ಬನ್ನಿಗಿರಿ, ಹೊಸೂರು, ಅಳಲ್ಸಂದ್ರ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, KG ಗೊಲ್ರಹಳ್ಳಿ ಮತ್ತೆ ವಡೇರಹಳ್ಳಿ
ಸೊ ಈಗ ಆಲ್ರೆಡಿ ಈ 7 ಹಳ್ಳಿಗಳಲ್ಲಿ ಆಲ್ರೆಡಿ ಈ ಒಂದು ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭ ಆಗಿದೆ. ಜೊತೆಗೆ ಎಷ್ಟೋ ಜನ ರೈತರು ಏನಿದ್ದಾರೆ ಅವರು ಬಂದು ತಮ್ಮ ಕಾಂಪೆನ್ಸೇಷನ್ ಅಮೌಂಟ್ ಏನಿದೆಯಲ್ಲ ಅದನ್ನ ತಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಮೇಡಮ್ ಆಗ್ಲೇ ಹೇಳ್ತಾ ಇದ್ರು ರೈತ ಮಹಿಳೆಯವರು. ಸೊ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಶ್ವೇತಾ ಅವರು ಹೈಕೋರ್ಟ್ ಇದ್ ಮಾಡಿದ್ದಾರೆ, ಸ್ಟೇ ತಗೊಂಡ್ ಬಂದಿದ್ದಾರೆ ಅಂತೆಲ್ಲ ಹೇಳಿದ್ರು. ಬಟ್ ಹೈಕೋರ್ಟ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಯಮವನ್ನ ಉಲ್ಲಂಘಿಸಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಜಮೀನನ್ನ ಗವರ್ನಮೆಂಟ್ ಅಕ್ವೈರ್ ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. 2013 ರಿಹೆಬಿಲಿಟೇಷನ್ ಮತ್ತೆ ಇದ್ರದ್ದು ರೈಟ್ ಟು ಫೇರ್ ಕಾಂಪನ್ಸೇಷನ್ ಆಕ್ಟ್ ಏನಿದೆಯಲ್ಲ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹೆಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಕೆಳಗಡೆ ಬರ್ತಕ್ಕಂತಹ ಅಷ್ಟು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರ ಏನಿದೆ ರೈತರಿಗೆ ಇಲ್ಲ ಆ ಜಮೀನಿಗೆ ಕನಿಷ್ಠ ಪಕ್ಷ ಅಂದ್ರೆ ಇವಾಗ ತುಂಬಾ ಇಂಟೀರಿಯರ್ ಅಲ್ಲಿ ಇರ್ತಕ್ಕಂತಹ ಅಥವಾ ವ್ಯಾಲ್ಯೂ ಈ SR ವ್ಯಾಲ್ಯೂ ಏನ್ ಕಡಿಮೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಗವರ್ನಮೆಂಟ್. 2.5 ಅಂದ್ರೆ 2,50,00,000ದಿಂದ 3 ಕೋಟಿಗಿಂತ ಹೆಚ್ಚಾಗಿ. ಇವಾಗ ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಪಕ್ಷದಲ್ಲಿ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ 50% ಡೆವಲಪ್ ಆಗಿರ್ತಕ್ಕಂತಹ ಒಂದು ನಿವೇಶನಗಳು ಏನಿದೆ ಅದನ್ನ ನೀವು ಕೊಡ್ತೀವಿ ಅಂತ ಹೇಳಿ ವಿವಿಧ ಸ್ಟೇಟ್ ಅದನ್ನ ಒಂದು ಇದನ್ನು ಕೂಡ ಟೆಕ್ನಿಕಲ್ ಅಂಶಗಳನ್ನ ನಾವು ಪ್ರತಿದಿನದ ಇಲ್ಲ ದೀಪಾ ಮೇಡಮ್ ಪ್ರತಿದಿನದ ಸುದ್ದಿಯ ಭಾಗವಾಗಿ ಇದೆಲ್ಲವನ್ನ ನಾವು ಕವರ್ ಮಾಡ್ತಾ ಇದೀವಿ. ಪ್ರಶ್ನೆ ಇರೋದು ಭೂಮಿ ಕೊಡದೇ ಇದ್ದವರನ್ನ ಬಿಟ್ಬಿಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಪದೇ ಪೇಪರ್ ಆಡ್ ಗಳನ್ನು ಕೊಡ್ತಾ ಇದ್ದಾರೆ, ಸರಿಯೇ. ಬಟ್ ಆಫ್ ದ ರೆಕಾರ್ಡ್ ಏನ್ ಕೇಳೋಕ್ ಸಿಗ್ತಿದೆ, ಶ್ವೇತಾ ಅವ್ರು ಹೇಳ್ತಿದ್ದಾರೆ ಕರೆಕ್ಟ್, ರೆಡ್ ಝೋನ್ ಮಾಡ್ತೀವಿ ಅಂತ ಅಂದ್ರೆ ಹೆಂಗಿತ್ತು ಬಿಡ್ತೀವಿ ಅಂತ ಕೂಡ ಹೇಳ್ತಿದಾರಲ್ಲ. ಒಂದೇ ಒಂದು ಪಾಯಿಂಟ್ ಅನ್ನ ನಾನು ನಿಮಗೆ ಕೇಳ್ತೀನಿ. ಆಕ್ಚುಲಿ ಇವಾಗ ಡಿನೋಟಿಫಿಕೇಶನ್ ಮಾಡಬೇಕು ಅಥವಾ ಈ ರೆಡ್ ಝೋನ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಅದನ್ನ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಕಷ್ಟ ಇದೆ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೀವೇ ಇದ್ದ ಡಿಬೇಟ್ ನಲ್ಲಿ ತಜ್ಞರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ಕಾರದ ಮುಂದಿರುವ ಆಪ್ಷನ್ ಏನು ಅಂತ ಹೇಳಿ. ನೀವು ಮರ್ತೋದ್ರ ಅಥವಾ ಬೇಕು ಅಂತ ಮರ್ತೋ ರೀತಿಯಲ್ಲಿ ಆಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಮೇಡಮ್. ನೀವು ಇದ್ರಿ ಅವತ್ತು ರೆಡ್ ಝೋನ್ ಇಂದ ಹೊರತೆಗೆಯಲಿಕ್ಕೆ ಇರುವ ಕಾನೂನಾತ್ಮಕ ಅಂಶಗಳು ಬೇಕಾಗಿಲ್ಲ. DK ಶಿವಕುಮಾರ್ ಅವರಿಗೆ ಬೇಕಾಗಿರೋ ರಾಜಕೀಯ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, 2006ರಲ್ಲಿ ಮಾಡಿದಂತಹ ರೆಡ್ ಝೋನ್ ಏನಿದೆಯಲ್ಲ ಅದನ್ನ ತೆಗೆಯೋದಕ್ಕೆ 20 ವರ್ಷಗಳ ಅವಕಾಶಗಳು ಬೇಕಾಗಿಲ್ಲ. ಈಗ ಇಷ್ಟು ವರ್ಷಗಳವರೆಗೆ ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಇದೆಯಲ್ಲ, ಯಾಕೆ ಹೋಗ್ತೀರಿ 2006ಕ್ಕೆ? ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮುಖಾಂತರ ಅಥವಾ ಕಾನೂನಿನ ಪ್ರಕಾರ ಹೋಯ್ತು ಅಂತ ಹೇಳಿದ್ರೆ ಅದು ಏನಿದೆ ಅದನ್ನ ತೆಗೆಯುವಂತಹ ಕಾರ್ಯ ಏನಿದೆ ಅದು ಕಷ್ಟ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಜ್ಞರ ನೀವು ಅಭಿಪ್ರಾಯ ತೆಗೆದುಕೊಂಡ್ರು ಕೂಡ ಅದೇ ರೀತಿಯಾಗಿ ಅವರು ಹೇಳ್ತಕ್ಕಂಥದ್ದು. ಇನ್ನೊಂದು ವಿಚಾರ ನಾನು ನಿಮ್ಗೆ ಮೆನ್ಷನ್ ಮಾಡ್ಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಇವತ್ತಿನ ದಿನ ನೈಸ್ ಟೋಲ್ ಅನ್ನ ಕಟ್ಟಬಾರದು ಅಂತಕ್ಕಂಥ ವಿಚಾರವನ್ನ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಲ್ವಾ. ಇದೇ ನೈಸ್ ರೋಡ್ಗೆ ಸಂಬಂಧಪಟ್ಟಂತೆ 1995ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂತಹ HD ದೇವೇಗೌಡ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಇದೇನಿದೆ ನೈಸ್ ರೋಡ್ ಏನಿದೆ ಇದಕ್ಕೆ ಅಡಿಪಾಯವನ್ನ ಹಾಕ್ತಾರೆ. ಇದಾದ ನಂತರ ಅವರೇ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈಗಲೂ ಕೂಡ 2026 ಈಗಲೂ ಕೂಡ ಅದಿನ್ನ ಕಂಪ್ಲೀಟ್ ಆಗಿದೆ. ಯಾವುದೇ ಒಂದು ಪ್ರಾಸೆಸ್ ಆಗಿರಲಿ ಇವಾಗ ಪ್ರಥಮ ಬಾರಿಗೆ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾದ ತೊಂದರೆಗಳು ಬರಬಾರ್ದು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡು ಮೊದಲೇ ಮಾಡ್ಬೇಕಾಗಿತ್ತಲ್ವಾ. ನೀವು ಒಂದು ಗಂಭೀರವಾದಂತ ಪ್ರಶ್ನೆ ನೀವು ತೆಗೆದ್ರಿ ಮೇಡಮ್. ನಾನು ಪ್ರಶ್ನೆ ತಗೊಳ್ಳಿ, ಯಾವುದೇ ಪಕ್ಷದವರಲ್ಲ, ನಾನು ವೈಯಕ್ತಿಕ ಜಗಳ ಅಲ್ಲ, ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆ. ನೀವೇನಂದ್ರೆ ನೈಸ್ ವಿಚಾರದಲ್ಲಿ ಟೋಲ್ ಕಟ್ಟಬಾರ್ದು ಅಂತ ಅಂದ್ರು. 94-95 ಅಲ್ಲಿ ದೊಡ್ಡಗೌಡ್ರು ಆ ಯೋಜನೆ ತಂದಾಗ ಏನೇನ್ ಮಾಡ್ಕೊಡ್ಬೇಕಾಗಿತ್ತು ಅಂತ ಗೊತ್ತಲ್ವಾ ಮೇಡಮ್? ವಕೀಲರಾಗಿ ತಿಳಿದಿದ್ದೀರಲ್ವಾ? ಇವತ್ತಿ ಅವೆಲ್ಲ ಗಾಳಿ ತೂರಿದಾರಲ್ವಾ? ನೀವೊಬ್ರು ಇಲ್ಲಿ ಸಿಟಿಜನ್ ಆಗಿ ನೀವೊಬ್ರು ಕನ್ನಡಿಗರಾಗಿ ಆ ಟೋಲ್ ಕಟ್ಟಬೇಡಿ ಅಂತ ಹೇಳಿದಾಗ ಜನರ ಪರವಾಗಿ ನಿಂತ್ಕೊಳ್ಳಕ್ಕೆ ನಿಮ್ಗೆ ಆಗಲ್ವಾ ಮೇಡಮ್? ಶಿವಣ್ಣ ಅವ್ರ ವಾಯ್ಸ್ ಆನ್ ಏರ್ ಇರ್ಲಿ. ಶಿವಣ್ಣ ಅವರೇ ನಮಸ್ಕಾರ. ಬೈರಮಂಗಲದಿಂದ ಕರೆ ಮಾಡಿದ್ದಾರೆ ಶಿವಣ್ಣ ಅವರು. ಅಶ್ವಿನ್ ಜಿ ಒಂದೇ ನಿಮಿಷ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ತೆ, ನಾನು ಗ್ರಾಮ ಪಂಚಾಯತಿ ಸದಸ್ಯರು ಬೈರಮಂಗಲ. ಹೇಳಿ ಸರ್.
ಮೇಡಮ್ 2006ರಲ್ಲಿ ಏನ್ ಕುಮಾರಸ್ವಾಮಿ ಅವರು 25-30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು 3 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೋ. ಅವತ್ತು 25 ಲಕ್ಷ ದುಡ್ಡು ತಗೊಂಡು ಹೋಗಿದ್ರೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ಎಕರೆ ನಮ್ಗೆ 50-1 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. 25 ಲಕ್ಷ ತಗೊಂಡೋಗಿ ನಾವು 15-20 ಎಕರೆ ಜಮೀನ್ ತೆಗಿಬರಾಯ್ತು. ಇವತ್ತು ಏನು 3 ಕೋಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೋ. 3 ಕೋಟಿ ತಗೊಂಡೋಗ್ಬಿಟ್ಟು ಬಿಡದಿಲಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್ಟ, ಆರವಳ್ಳಿಲಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್ಬೋದು. 1 ಎಕರೆ ಅರ್ಧ ಎಕರೆವರೆಗೆ ತುಂಬಾ ತೊಂದ್ರೆ, ಯಾರೋ 5 ಎಕರೆ 10 ಎಕರೆವರೆಗೆ ತೊಂದ್ರೆ ಇಲ್ಲ. ಇವ್ರು ಮಾತಿರ್ತದೆ 3 ಕೋಟಿ ಕೊಡ್ತೀನಿ 2.5 ಕೋಟಿ ಕೊಡ್ತೀನಿ ಅಂತ ಅಲ್ಲಿ ಇದ್ದವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಅವ್ರಿಗೆ. 2006ರಲ್ಲಿ ಕುಮಾರಸ್ವಾಮಿ ಅವರು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ, ಇಲ್ಲ ಅಂತ ಹೇಳಲ್ಲ. ಅವತ್ತು 20 ಎಕರೆ ಜಮೀನ್ ತೆಗಿಬಹುದಾಯ್ತು ಇದೇ ದುಡ್ಡಿಗೆ 25 ಲಕ್ಷಕ್ಕೆ. ಸರಿ, ಇವತ್ತು ನಾವು 3 ಕೋಟಿ ತಗೊಂಡೋದ್ರು ಆರವಳ್ಳಿಲಿ 4 ಕೋಟಿ 5 ಕೋಟಿ ಹೇಳ್ತಾರೆ. ಸರಿ, ಅಲ್ಲಿ ಅಲ್ಲಿ ದೀಪ ಅಂತ ಅವ್ರು ಕೂತಿದ್ದಾರೆ. ಬಿಡದಿಲಿ 1 ಎಕರೆ ರೈಟ್ ಅವ್ರಿಗೆ ಕೇಳಿ ವಕೀಲರಿಗೆ ಏನ್ ರೈಟ್ ಐತೆ ಅಂತ ಅಂದ್ಬಿಟ್ಟು ನಾವು 3 ಎಕರೆ ಜಮೀನ್ ಮಾರಿ 1 ಎಕರೆ ತಗೋಬೇಕಲ್ಲ ಹೋಗಿ. ಸರಿ ಸರ್, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಸುಧಾಕರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದೇ ನಿಮಿಷ ಶ್ವೇತಾ ಅವರೇ, ಬಂದೆ ಇನ್ನೊಂದು ಕಾಲ್ ತಗೊಂಡು ವಾಪಸ್ ಬರ್ತೀನಿ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಬಿಡದಿ ವಿಚಾರದಲ್ಲಿ ರಾಜಕೀಯ ಚಕ್ರವ್ಯೂಹನೇ ಜಾಸ್ತಿ ಆಗಿದೆ ಅಥವಾ ನಿಜವಾಗ್ಲೂ ರೈತ ಪರವಾಗಿ ಕಾಳಜಿ ಕಾಣಿಸ್ತಾ ಇದೆಯಾ ರಾಜಕೀಯದಲ್ಲಿ ಅಂತ? ಇಲ್ಲ ಮೇಡಮ್, ನಾವು ಪರಾನೂ ಇಲ್ಲ ವಿರೋಧನೂ ಇಲ್ಲ. ಯಾಕೆ ಅಂತ ಅಂದ್ರೆ ಈ ಬೈರಮಂಗಲ ಪಂಚಾಯತಿಲಿ ಏನು ಪರ ಇರೋರು ಏನ್ ಮಾತಾಡ್ತಾ ಇದಾರೆ, ಈ ನೀರಿಂದ ಎಲ್ಲ ಕಲುಷಿತ ಆಗದೆ, ಆಹಾರ ಸರಿ ಇಲ್ಲ, ಪದಾರ್ಥಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಏನು ಅಂದ್ರೆ ಇದು ತುಂಬಾ ಎಫೆಕ್ಟ್ ಹೊಡೆಯೋದು ಬೆಂಗಳೂರಿನ 50 ಲಕ್ಷ ಜನಕ್ಕೆ ಎಫೆಕ್ಟ್ ಹೊಡೆಯೋದು. ಯಾಕೆ ಅಂದ್ರೆ ಈ ಋಷಭಾವತಿ ನೀರು ನಂಬ್ಕೊಂಡು ಸುಮಾರು ಒಂದು 30 ಕಿಲೋಮೀಟರ್ ಕನಕಪುರ ತಾಲೂಕ್ ಕಂಟಾನು ಈ ನೀರ್ ನಂಬ್ಕೊಂಡು ವ್ಯವಸಾಯ ಮಾಡ್ತಾ ಇದಾರೆ. ಈ ನೀರೆಲ್ಲ ಕಲುಷಿತ ಆಗಿ ತಿರ್ಗಿ ಮತ್ತೆ ಇದ್ದೇ ರೀಸೈಕಲ್ ಮಾಡಿ ತಿರ್ಗಿ ಬೆಂಗಳೂರು ಕೊಡ್ತಾ ಇದಾರೆ. ಇಲ್ಲಿ ಬೆಳೆ ಪದಾರ್ಥಗಳು ತಿರ್ಗಿ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದೆ. ನಿಜ ನಿಜ ಅಲ್ವಾ? ನಾವೇನ್ ಕೇಳ್ತಾ ಇದೀವಿ, ನೀರು ಶುದ್ಧ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ. ಅದ್ರ ಬಗ್ಗೆ ಒಬ್ರು ಧ್ವನಿ ಎತ್ತುತ್ತಾ ಇಲ್ಲ. ಬರೀ ತೆರೆ ಮುಂದೆಗಡೆ ಇರೋದು ಬೈರಮಂಗಲ ಪಂಚಾಯತಿ ಮತ್ತೆ ಕಂಚನಹಳ್ಳಿ ಪಂಚಾಯತಿ ಅಷ್ಟೇ. ಇದಕ್ಕೆ ಚರ್ಚೆ ಹೆಂಗಿದೆ ಗೊತ್ತಾ ಸರ್? ಈಗ ನೀರ್ ಶುದ್ಧಿ ಮಾಡ್ಕೊಡಿ ಅಂತಂದ್ರೆ ರೈತರ ವಿಚಾರ, ಜನರ ವಿಚಾರ, ಇದಕ್ಕಿಂತ ರಿಯಲ್ ಎಸ್ಟೇಟ್ ವಿಚಾರ ಇದೆಯಲ್ಲ ಅದು ಬಹಳ ಇಂಟ್ರೆಸ್ಟ್ ಅಂತ ಎಲ್ಲಾ ಪಕ್ಷದವ್ರಿಗೂ. ನೀರ್ ಶುದ್ಧಿ ಮಾಡಿದ್ರೆ ರೈತರು ಉದ್ಧಾರ ಆಗ್ತಾರೆ, ಜನರು ಉದ್ಧಾರ ಆಗ್ತಾರೆ. ರಿಯಲ್ ಎಸ್ಟೇಟ್ ಮಾಡಿದ್ರೆ ಯಾರು ಉದ್ಧಾರ ಆಗ್ತಾರೆ ನಿಮ್ಗೆ ಗೊತ್ತಲ್ವಾ ಸರ್? ನಾನು ಹೇಳ್ಬೇಕಾದ್ರೆ ರೈತ ಉದ್ಧಾರ ಆಗ್ಬಾರ್ದಾ? ಈ ನೀರ್ ನಂಬ್ಕೊಂಡು 1.5-2 ಲಕ್ಷ ಜನ ರೈತರುಗಳಿಲ್ವಾ? ಸರಿ ಸರಿ ಸರ್, ಧನ್ಯವಾದ ಸುಧಾಕರ್ ಸರ್ ಕರೆ ಮಾಡಿದ್ದಕ್ಕೆ. ಈಗ ಪಾದಯಾತ್ರೆ ಏನೋ ಮಾಡ್ತಿದ್ದೀರಿ ಅಶ್ವಿನ್ ಅವರೇ, ಬಟ್ ನೇರವಾಗಿ ಇವತ್ತು HC ಬಾಲಕೃಷ್ಣ ಅವರು ಹೇಳ್ಬಿಟ್ರಪ್ಪ, ಆ ಭಾಗದ ಶಾಸಕರು ಸಚಿವರು ಕೂಡ, ಇದು ಪಾದಯಾತ್ರೆ ಅಲ್ಲ, ಬದಲಾಗಿ ಪಟ್ಟಾಭಿಷೇಕಕ್ಕೆ ಮಾಡ್ತಾ ಇರುವಂತಹ ಯಾತ್ರೆ. ಇವರು ಹೇಳಿದ್ರು, ಸುಧೀಂದ್ರ ಸರ್ ಕೂಡ ಹೇಳಿದ್ರು, ರೀಲಾಂಚ್ ಆಗ್ತಾನೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಕೆರಿಯರು. ಇದು ಕೂಡ ಅಂಥದ್ದೇ ಒಂದು ಅಟೆಂಪ್ಟು ಅಂತ. ಬಹುಶಃ ಬಾಲಕೃಷ್ಣ ಅವರು 3 ಬಾರಿ JDS ಅಲ್ಲಿ ಗೆದ್ದಿದ್ರು, ಅವಾಗೆಲ್ಲ ಸರಿ ಇತ್ತು. 1 ಬಾರಿ BJPಲೂ ಗೆದ್ದಿದ್ರು, ಅವಾಗಲೂ ಸರಿ ಇತ್ತು. ಈಗ ಗೆದ್ದು 3 ವರ್ಷ ಜಾಸ್ತಿ ಅತಿ ಹೆಚ್ಚು ನಮ್ಮ ಕುಮಾರಣ್ಣವ್ರನ್ನ ಬೈದು ಮಿನಿಸ್ಟ್ರಿಗೆ ಇಟ್ಟಿಸ್ಕೊಂಡವ್ರೆ. ನಾನು ಹೇಳೋದು ಪಟ್ಟಾಭಿಷೇಕ ಮಾತಾಡ್ತಿದ್ರಲ್ಲ, ನಿಮ್ ನಿಜವಾಗ್ಲೂ ಅಷ್ಟೇ ಧೈರ್ಯ ಇದ್ರೆ ಹೋಗಿ ಆ ಬೈರಮಂಗಲ ಸರ್ಕಲ್ 516 ದಿನದಿಂದ ಪ್ರತಿಭಟಿಸ್ತಾರಲ್ಲ ರೈತರು, ಅಲ್ಲಿ ಹೋಗ್ಬಿಟ್ಟು ನೀವು ಮೈಕ್ ಇಟ್ಕೊಂಡು ಹೇಳಿ. ನಾನು ಇಷ್ಟೇ ಕೇಳೋದು, ನಿಮಗೆ ಅಷ್ಟು ಶಕ್ತಿ ಇತ್ತು ಅಂದರೆ ಬಾಲಕೃಷ್ಣ ಅವರೇ, ನೀವು ಈ ಉಡಾಫೆ ಮಾತಾಡೋದೆಲ್ಲ ಬಿಡಿ. ಜನರು ಪ್ರಬುದ್ಧರಾಗಿದ್ದಾರೆ, ರೈತರು ಪ್ರಬುದ್ಧರಾಗಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಿದೆ. ರೈತರ ಪರವಾಗಿ ಯಾವುದೇ ಪಕ್ಷ ನಿಂತ್ಕೊಳ್ಳೋದಕ್ಕೆ ಬೆಲೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೊಳ್ಳಿ ನೀವು. ನಾನು ಇದೇ ಓಪನ್ ಚಾಲೆಂಜ್ ಈ ವಾಹಿನಿ ಮುಖಾಂತರ ಆಗ್ತಿದ್ದೀನಿ. ಆ ರೈತರು ಪ್ರತಿಭಟಿಸ್ತಿದಾರಲ್ಲ 516 ದಿನ, ನೀವು ಹೋಗ್ಬಿಟ್ಟು ಹೇಳ್ರಿ ಪಟ್ಟಾಭಿಷೇಕಕ್ಕೆ ಈ ಪಾದಯಾತ್ರೆ ಅಂತ. ಮೇಡಮ್ ಇನ್ನೊಂದು ಹೇಳ್ತೀನಿ, ಇದೊಂದು ಭಾಗ. ಇವತ್ತೇನು ದೀಪಾ ಅವರು ಹೇಳಿದ್ರು 6,000 ಚಿಲ್ಲರೆ ಎಕರೆ 6,000 ಚಿಲ್ಲರೆ ಫ್ಯಾಮಿಲಿ ಅಲ್ಲಿದ್ದಾರೆ ಹಾಗೆ ಹೇಗೆ ಅಂತ. ನಿಜವಾಗ್ಲೂ ಇದೊಂದು ಬಿಡದಿ ಭಾಗಕ್ಕೆ ಸಮಸ್ಯೆಗೆ ಅಂತ ಅಲ್ಲ, ಯಾವುದೇ ಕಾರಣ ನಾನು ಬಿಡದಿ ಆ ಭಾಗದ ರೈತರಿಗೂ ಹೇಳ್ತಿದ್ದೀನಿ, ನೀವು ಯಾವಾಗಲೂ ಪಕ್ಷಗಳು ಬರ್ತಿದ್ದಾರೆ ಅಂತ ದೂಷಿಸಕ್ಕೆ ಹೋಗ್ಬೇಡಿ. ಚಾಮರಾಜನಗರದಿಂದ ಬೀದರ್ವರೆಗೆ ಯಾವುದೇ ಭಾಗದಲ್ಲಿ ರೈತರು ಕಷ್ಟದಲ್ಲಿದ್ದಾರೆ ಅಂದರೆ ಪಕ್ಷಗಳು ನೆರವಾಗಂಥದ್ನ, ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ JDS BJP ಯಾವುದೇ ಪಕ್ಷಗಳಿರಲಿ, ರೈತರ ಪರವಾಗಿ ನಿಂತ್ಕೊಂಡಾಗ ಅದನ್ನ ನೀವು ಶ್ಲಾಘಿಸಬೇಕು. ಏನಕ್ಕೆ ಅಂದ್ರೆ ಇವತ್ತು ಬಿಡದಿಗಾಗಿದೆ, ನಾಳೆ ಗೆದ್ದಲಗೆರೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಹೇಳ್ತೀನಿ, ರೈತರ ಪರವಾಗಿ ಯಾವುದೇ ಪಕ್ಷ ಆದ್ರೂ ನಿಲ್ಲೇಬೇಕು. ಈಗ ಶಿವಣ್ಣ ಅವ್ರು ಹೇಳ್ತಾ ಇದ್ರು, ಹೇಳ್ತಿದ್ರು, ಇನ್ನೊಬ್ರು ಆರೋಹಳ್ಳಿಯಿಂದ ಫೋನ್ ಮಾಡ್ತಿದ್ರು ನೋಡಿ. GPA ಮೇಡಮ್, ಗ್ರೇಟರ್ ಬೆಂಗಳೂರು ಇವ್ರು ಈಗ ಮಾಡಿದ್ದಾರಲ್ಲ ಟೌನ್ಶಿಪ್, ಹೆಚ್ಚು ಕಮ್ಮಿ 12,000 ಕೋಟಿ ಬೇಕು.
2 ಕೋಟಿ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, 12,000 ಕೋಟಿನ ಇವರು ಅಕೌಂಟಲ್ಲಿ ಇವತ್ತಿಗೂ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಏನಕ್ಕೆ ಅಂದರೆ ರೀಸನ್ ಇಲ್ಲ. ಅವ್ರು ಹೇಳ್ತಾರೆ ಲ್ಯಾಂಡ್ ಅಕ್ವಿಸೇಷನ್ ಅಂಡ್ ರಿಹ್ಯಾಬಿಲಿಟೇಷನ್, ಇದು ಅದೆಲ್ಲ ನಿಯಮಗಳನ್ನ ಗಾಳಿ ತೂರಿದೆ, ಹುಡ್ಕೋ ಕೇಳಿದೆ, ಇದಕ್ಕೆ ಪ್ರೂಫ್ ಎಲ್ಲಿದೆ ಅಂತ ಕೂಡ ಆಕ್ಟ್ಗೆ ಯಾಕೆ ಹೋದ್ರಿ? ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲಿದೆ? ದೀಪ ಅವ್ರು ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕು. ಸುಮ್ಮನೆ ವಕೀಲರಾಗಿ ಏನೇನೋ ಮಾತಾಡಬಾರ್ದು, ರೈತರ ವಿರೋಧ ನಿಂತ್ಕೋಬಾರ್ದು. ಕೇಳಿ, ಇನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ, ಇನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಟೇ ತಂದಾಯ್ತು ಬಿಡಿ ಅಣ್ಣ. ವಾಹಿನಿ ಮುಖಾಂತರ 10 ಸೆಕೆಂಡ್ ಮೇಡಮ್, ಜಾಸ್ತಿ ಮಾತಾಡಲ್ಲ. ನಾನು ಕೇಳೋದಿಷ್ಟೇ, ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ವಾ, 6,237 ಫ್ಯಾಮಿಲಿಗಳಿದೆ ಅಂತ ಹೇಳ್ತಿದ್ದೀರಲ್ವಾ, ಇದ್ರಲ್ಲಿ ಎಷ್ಟು ಜನ ಒಪ್ಪಿಗೆ ಮಾಡಿದ್ದಾರೆ ಅಂತ ದೀಪಾ ಮೇಡಮ್ ತೋರಿಸ್ಬಿಡಿ, ಡಿಸ್ಪ್ಲೇ ಮಾಡಿ ನೋಡೋಣ ನಿಮ್ಗೆ. ಪೊಲಿಟಿಕಲ್ ಕ್ವೆಶ್ಚನ್, ಅದಕ್ಕೆ ಉತ್ತರ ಹೇಳಕ್ ಯಾವ ಕಷ್ಟ ಆಯ್ತು, ಟೆಕ್ನಿಕಲ್ ಅಂಶಗಳನ್ನ ಒಳಗ್ ತಂದ್ಬಿಡುದು. ನಾನು ಬಹಳ ಸ್ಪಷ್ಟವಾಗಿ ಕೇಳಿದೆ. ಎಚ್ ಸಿ ಬಾಲಕೃಷ್ಣ ಅವರು ಪ್ರಶ್ನೆ ಕೇಳಿದ್ದಾರೆ. ದೀಪಾ ಮೇಡಮ್ 10 ಸೆಕೆಂಡ್ ವಾಪಸ್ ಬಂದೆ. ದೀಪಾ ಮೇಡಮ್ 10 ಸೆಕೆಂಡ್ ವಾಪಸ್ ಬಂದೆ. ದೀಪಾ ಮೇಡಮ್ ಬಂದೆ. ಮೇಡಮ್ ದಯಮಾಡಿ ಈ ಪಟ್ಟಾಭಿಷೇಕ ಆದಿದೆಲ್ಲ ಅಂತಾರಲ್ಲ, ಇವತ್ತಿಗೂ ಹೇಳ್ತೀನಿ ಮೇಡಮ್, ಎಲ್ಲಾ ಪಕ್ಷದವ್ರಿಗೂ ಗೊತ್ತು, ನಾವು ಎಲ್ಲಾ ಪಕ್ಷಕ್ಕೂ ರೆಸ್ಪೆಕ್ಟ್, ಸಮಾನತೆ ಅನ್ನೋದು ಇದ್ದೇ ಇರುತ್ತೆ. ರಾಜಕೀಯವಾಗಿ ಪರ ವಿರೋಧಗಳು ಇದ್ದೇ ಇರುತ್ತೆ. ಪಟ್ಟಾಭಿಷೇಕ ಇವು ಅದು ಇದು ಇಲ್ಲ ಮೇಡಮ್. ದೊಡ್ಡಗೌಡರು ಕುಮಾರಣ್ಣ ಅವರು ಕಾರ್ಯಕ್ರಮಗಳು ಕೊಟ್ಟಿದಾರಲ್ಲ, ಅಷ್ಟೇ ಸಾಕು. ರೈತರ ಮೇಲೆ ರಾಜಕೀಯ ಮಾಡಂತ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಯಾವತ್ತೂ ಬಂದಿಲ್ಲ. ಬಿಜೆಪಿ ಬಿಡೋಣ, ನನಗೂ ಮಾತಾಡಕ್ ಬಿಡೋಣ, ನಾನು ಬಂದಿದ್ದೀನಿ ಇಲ್ಲಿ. ಹೇಳ್ತಾ ಇದ್ದಾರೆ ಅದೇ ನಿಮಗೂ ಅಷ್ಟೇ ಧೈರ್ಯ ಇದ್ರೆ ವಿಜೇಂದ್ರ ಅವ್ರು ಹೇಳಿರೋದಕ್ಕೆ ಕೇಳ್ರಿ. ಹೆಸರು ಮಾತ್ರ ಹೋರಾಟ 80% ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವ್ರ ಸಮಯ, ಚಂದ್ರಶೇಖರ್ ಅವ್ರು ಮಾತ್ರ ಮಾತಾಡ್ಲಿ. ಅದಾದ್ಮೇಲೆ ದೀಪಾ ಮೇಡಮ್ ಹಾಗೆ ಶ್ವೇತಾ ಮೇಡಮ್ ಬರ್ತೀನಿ. ಸರ್, ಕೇವಲ ಇಲ್ಲಿ ಜೆಡಿಎಸ್ ಉದ್ದೇಶ ಮಾತ್ರ ಪ್ರಶ್ನೆ ಮಾಡಿಲ್ಲ, ಬಿಜೆಪಿಯ ಮೌನ ಅಥವಾ ವಿಜೇಂದ್ರ ಅವರು ವೈಯಕ್ತಿಕವಾಗಿ ಹೋಗದೆ ಇರೋ ವಿಚಾರನೂ ಮಾತನಾಡಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಅವರು, ಬಿಜೆಪಿಗೆ ಕ್ಲಿಯರ್ ಐಡಿಯಾ ಇದೆ, ಈ ಬಿಡದಿ ಹೋರಾಟದಲ್ಲಿ ಇನ್ ಕೇಸ್ ಗೆದ್ರೆ ಲಾಭ ಹೋಗೋ ಜೆಡಿಎಸ್ಗೆ, ಬಿಜೆಪಿಗೆ ಏನು ಸಿಗೋದಿಲ್ಲ. ಹೀಗಾಗೇನೆ ಅವರು ಎಷ್ಟು ಕೊಡಬೇಕು ಅಷ್ಟು ಬೆಂಬಲ ಕೊಟ್ಟು ಸೈಲೆಂಟ್ ಆಗಿ ಉಳಿದಿದ್ದಾರೆ, ದೂರ ಉಳಿದಿದ್ದಾರೆ. ಇದು ಬಾಲಕೃಷ್ಣ ಅವರು ಹೇಳಿದ್ರು ಒಂದು ಮಾತ್ರಕ್ಕೆ ನಂಬಬೇಕು ಅಂತಿಲ್ಲ ಸರ್, ವಾಸ್ತವವಾಗಿಯೂ ಸತ್ಯ ಅನ್ಸ್ತದೆ. ವಿಜಯೇಂದ್ರ ಅವ್ರು ಹೋಗೇ ಇಲ್ಲ, 2 ದಿನ ಆಗೋಯ್ತು ಪಾದಯಾತ್ರೆ. ಶ್ವೇತಾ ಅವರೇ, ನೀವು ರೈತ ಮಹಿಳೆ, ಹಾಗಾಗಿ ನಿಮ್ಗೆ ಉತ್ತರ ಕೊಟ್ಬಿಟ್ಟು ನಿಮ್ಗೆ ಕ್ಲಾರಿಫಿಕೇಶನ್ ಮಾಡಿಬಿಟ್ಟು ಮತ್ತೆ ನಾನು ಯಾರಿಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ತಲೆ ಇಲ್ದಂಗೆ ಬುಡ ಇಲ್ದಂಗೆ ಮಾತಾಡ್ತೀನಿ, ಅವ್ರಿಗೆ ಉತ್ತರ ಕೊಡಲ್ಲ. ನಾನು ಅವ್ರಿಗೆ ಅರ್ಥ ಆಗಲ್ಲ, ನಿಮ್ಗೆ ಉತ್ತರ ಹೇಳ್ತೀನಿ. ತಡ್ಕೊಳ್ರಿ, ಡಿಸ್ಟರ್ಬ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ, ಸರಿಗಿರಲ್ಲ, ಡಿಸ್ಟರ್ಬ್ ಮಾಡಬೇಡಿ. ನೋಡಿ ಶ್ವೇತಾ ಅವರೇ, ವಿಜಯೇಂದ್ರ ಅವರು ಹೇಳಿದ್ದು ರೈತರೆಲ್ಲ ಕಾಂಪನ್ಸೇಷನ್ ತಗೊಂತಾರೆ ಅಂತಲ್ಲ. ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು ಅಂತಹ ಕೆಲವರನ್ನ ಈ ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಬಲವಂತವಾಗಿ ಅವರಿಗೆ ಬೆದರಿಸುವ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲ ರೈತರ ಬಗ್ಗೆ ಎಲ್ಲ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವು ರೈತರಿಗೆ ಅಂತೇಳಿ. ಹಾಗಾಗೇನೆ ನಮ್ಮ ನಿಲುವು ಕೂಡ ಅದೇ ಆಗಿದೆ. 80% ರೈತರು ತಗೊಂತಾ ಇರ್ತಲ್ಲ, ಇವರಿಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಯೋಗ್ಯತೆ ಇದ್ರೆ ಆ ಲಿಸ್ಟ್ ಅನೌನ್ಸ್ ಮಾಡ್ಲಿ. ಮೊದಲನೇದು ಬಡ್ಕೋಬೇಡ್ರಿ, ಏನ್ರಿ ನಿಮ್ ಗೋಳು? ಹೇಳಿದಷ್ಟು ಅಲ್ಲಿ ಬೇರೆ. ನೀವ್ ಹೇಳಿದ್ರಲ್ಲ, ಅದನ್ನಾರು ಕೇಳಿಸಿದ್ರೆ ಅದನ್ನ ಇನ್ನೊಂದ್ಸಲಿ ಪ್ಲೇ ಮಾಡಕ್ ಹೇಳಿ, ದಯವಿಟ್ಟು ಪ್ಲೇ ಮಾಡಿ. ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡಿ. ನಾನೇನಾರು ಹೇಳಿದ್ದೇನ್ರಿ? ಅವ್ರು ಹೇಳೋದಕ್ಕೆ ಸುಮ್ಮನಿರ್ಲಿಲ್ವಾ?
ಕರೆಕ್ಟ್ ಆಗಿರೋ ಮಾಹಿತಿ ಕೊಡ್ರಿ. ನೀವು ಎಲ್ಲಿಂದ ಅವ್ರೇ ಹೇಳಿ ಬಂದ್ರಿ ಈಗ? ಅಲ್ಲ ಈ ಪ್ರೋಗ್ರಾಮ್ ಮುಂಚೆ ಅಷ್ಟು ನೀಟಾಗಿ ತೋರಿಸಿದ್ದಾರೆ, ನೀವು ಅದನ್ನ ಅಷ್ಟಕ್ಕೆ ಮಾತ್ರ ಹಂಗೆಲ್ಲ ಹೇಳಲೇ ಇಲ್ವಲ್ರಿ? ಎಲ್ಲಿ ನೀವು ಹೇಳಿದ್ರೆ ಕೇಳಿಸ್ಕೊಂಡ್ವಿ, ಅವ್ರು ಉತ್ತರ ಕೊಡ್ಲಿ ಕೇಳಿಸ್ಕೊಳ್ಳೋಣ. ಕಾವು ಒಂದು ಮುಗಿದ್ರೆ ನಾನು ಹೇಳ್ತೀನಿ. ಸರ್, ಭಾಷೆ ಆಯ್ತಲ್ಲ? ಬಗ್ಗೆ ಗಮನ ನೋಡಿ. ಚಂದ್ರಶೇಖರ್ ಸರ್, ನನಗೆ ಭಾಷೆ ಗೊತ್ತಿದೆ. ಬಗ್ಗೆ ಗಮನ. ಆಯ್ತಲ್ಲ? ನೀವು ವೈಯಕ್ತಿಕವಾಗಿ ನಿಮಿಷ. ಪಕ್ಷವನ್ನು ಪ್ರತಿನಿಧಿಸ್ತಿದ್ದೀರಿ. 2007ರಲ್ಲಿ ಆಯ್ತು ತಡೀರಿ. 2007ರಲ್ಲಿ ಭಾಷೆ ಬಗ್ಗೆ ಗಮನ ಇವರನ್ನ ಕೊಡಿ ಸರ್. ಕಾಂಗ್ರೆಸ್ ಕೈಂಡ್ಲಿ ಬಿಹೇವ್, ಕೈಂಡ್ಲಿ ಬಿಹೇವ್, ಕೈಂಡ್ಲಿ ಬಿಹೇವ್ ಸರ್. ನೀವು ಭಾಷೆ ಬಗ್ಗೆ ಗಮನ ಇಡಿ ಫಸ್ಟ್. ನೀವು ಕಂಟ್ರೋಲ್ ಮಾಡೋದು ಕಲ್ತ್ಕೊಳ್ಳಿ. ಅವ್ರ ಆಗ್ಲಿಂದ ಕಾಗೆ ತರ ವಿಷಯ ಮಾತಾಡೋದು ಬಿಟ್ಬಿಟ್ಟು ನಿಮ್ ಬಾಯಲ್ಲಿ ಬರ್ತಾ ಇರೋ ಪದಗಳನ್ನ ನಿಮ್ ಪಾರ್ಟಿ ಅವ್ರು ಕೇಳಿಸ್ಕೊಂಡ್ರೆ ಬಹುಶಃ ನಿಮಗೆ ಪಾಠ ಮಾಡ್ತಾರೆ. ಐ ಆಮ್ ಹೆಲ್ಪಿಂಗ್ ಯು, ಕೈಂಡ್ಲಿ ಕಂಟ್ರೋಲ್ ಯುವರ್ ಟಂಗ್. ಮಾತಾಡಿ, ಮುಂದುವರಿಸಿ. 2007ರಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಸತ್ಯಶೋಧನಾ ವರದಿ ಸಮಿತಿ ಮಾಡಿದ್ರು. ಅದೇ ಸತ್ಯಶೋಧನಾ ಸಮಿತಿ ಇಡೀ ಅಲ್ಲೆಲ್ಲ ಓಡಾಡಿ ಇವರಿಗೆ ಕುಮಾರಸ್ವಾಮಿ ಅವರಿಗೆ ಒಂದು ವರದಿ ಕೊಡ್ತು. ಏನ್ ಕೊಟ್ಟಿದ್ದು ಕಾಂಗ್ರೆಸ್ ಅವರು ವರದಿನ? ಅಲ್ಲಿ ಅರಣ್ಯಗಳಿವೆ, ಇಷ್ಟು ಮರಗಳಿವೆ, ಕೆರೆಗಳಿವೆ, ಕಟ್ಟೆಗಳಿವೆ, ಇನ್ನು ಜಾನುವಾರುಗಳಿದಾವೆ, ಸಂಪನ್ಮೂಲಗಳಿದೆ, ಅಷ್ಟು ಉತ್ಪಾದನೆ ಆಗುತ್ತೆ ಅಂತೇಳಿ ನೀವು ಅಷ್ಟು ದೊಡ್ಡ ಸಮಿತಿಯ ವರದಿ ಕೊಟ್ರಲ್ಲ. ಆ ವರದಿ ಬಂದ ಮೇಲೆನೆ, ರೈತರ ಹೋರಾಟ ಬಂದ ಮೇಲೆನೆ 1 ಆಗಸ್ಟ್ 2007ರಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕುಮಾರಸ್ವಾಮಿ ಅವರು ಹೇಳಿದ್ರು, ರೈತರಿಗೆ ಬೇಡ ಅಂತ ಹೇಳಿದ್ರೆ ನಾವು ಈ ಪ್ರಾಜೆಕ್ಟ್ ಅನ್ನ ಮುಂದುವರ್ಸಲ್ಲ. ಅಲ್ಲಿಗೆ ಮುಗಿದೋಯ್ತು ಕತೆ, ಡೆಡ್ ಎಂಡ್ ಅದು. ಇವರೆಲ್ಲ ಹೇಳ್ತಾರೆ ಡಿನೋಟಿಫೈ ಸದಾನಗೌಡ 2007ರಲ್ಲಿ ಬಂದ್ರಂತೆ. ಅದೇನು ಮಾಹಿತಿ ಇಟ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಅದನ್ನು ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈವನ್ ಪ್ರಿಲಿಮಿನರಿ ಇದನ್ನು ಕೂಡ ಆಗಿರಲಿಲ್ಲ ಅಂತೇಳಿ. ಪ್ರಿಲಿಮಿನರಿ ಇದು ಯಾವಾಗಾಗಿದ್ದು, ನೋಟಿಫಿಕೇಶನ್ ಯಾವಾಗಾಗಿದ್ದು? ಫೆಬ್ರವರಿ 2025. ಯಾರು ಅವಾಗ ಮುಖ್ಯಮಂತ್ರಿ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಫೈನಲ್ ನೋಟಿಫಿಕೇಶನ್ ಆಗಿದ್ದಾವಾಗ 2 ತಿಂಗಳಿಗೆ ಮುಂಚೆ. ಅದಾದ್ಮೇಲೆ 2007ರಲ್ಲಿ ಎಲ್ಲಾ ಲೀಡರ್ಗಳು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಬಿಡದಿ ಸುತ್ತಮುತ್ತ ಹೋಗಿ ಬಯಲ್ನಾಡು ಕಾಡ್ಬಿಟ್ರಲ್ಲ, ಬೇಡ ಬೇಡ ಅಂತೇಳಿ. ಇದೇ ಡಿ ಕೆ ಶಿವಕುಮಾರ್ ಅವರು 2019ರ ಚುನಾವಣೆ ಸಂದರ್ಭದಲ್ಲಿ ಹಾರೋಹಳ್ಳಿ ನಿಂತ್ಕೊಂಡು ಏನಂತ ಭಾಷಣ ಮಾಡಿದ್ರು? ಯಾವುದೇ ಕಾರಣಕ್ಕೂ ನಾವು ಈ ಬಿಡದಿನ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಇವತ್ತೇನ್ ಬಂದ್ಬಿಡ್ತೀವಿ ಸ್ವಾಮಿ, ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್. ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಕಾಣಿಸ್ತಾ ಇದೆಯಾ? ಅದಾದ್ಮೇಲೆ ಚಂದ್ರಶೇಖರ್ ಅವರೇ 1.5 ನಿಮಿಷ ಅನ್ಇಂಟರಪ್ಟೆಡ್ ಆಗಿ ಕೇಳಿದ್ವಿ. ನನ್ನ ಪ್ರಶ್ನೆ ಇದ್ದಿದ್ದು ಪೊಲಿಟಿಕಲ್. ವಿಜೇಂದ್ರ ಅವರ ಬಗ್ಗೆ ಪ್ರಶ್ನೆ, ವಿಜೇಂದ್ರ ಅವರ ಬಗ್ಗೆ ಪ್ರಶ್ನೆ. ನನಗೆ ಸಮಯ ಕಮ್ಮಿ ಇದೆ. ಚಂದ್ರಶೇಖರ್ ಅವರೇ, ನನ್ನ ಸಿಂಪಲ್ ಪ್ರಶ್ನೆ ಏನಿತ್ತು, ವಿಜೇಂದ್ರ ಅವರಿಗೆ ನಿಜವಾಗ್ಲೂ ಕೂಡ ಈ ದೋಸ್ತಿ ಬಗ್ಗೆ ವಿಶ್ವಾಸ ಇನ್ನೂ ಉಳಿದಿದ್ಯಾ? ಸಮನ್ವಯ ಸಮಿತಿ ಅಂತ ಆಗತ್ತೆ, ಸಭೆಗೆ ಹೋಗೋದಿಲ್ಲ, ಪಾದಯಾತ್ರೆ ಆಗತ್ತೆ, ಪಾದಯಾತ್ರೆಗೆ ಹೋಗೋದಿಲ್ಲ, ಏನ್ ನಡೀತಿದೆ ಸರ್ ಕುಮಾರಸ್ವಾಮಿ ಅವರು ಹಾಗೆ ವಿಜೇಂದ್ರ ಅವ್ರ ನಡುವೆ? ನನ್ನ ಸಿಂಪಲ್ ಪ್ರಶ್ನೆ. ನೀವು ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ರಿ, ನಾನು ಇಂಟರಪ್ಟ್ ಮಾಡ್ದಲ್ಲೇ ಕೇಳಿಸ್ಕೊಂಡೆ. ಪೊಲಿಟಿಕಲ್ ಉತ್ತರ ಕೊಡಿಯಲ್ಲ. ಪೊಲಿಟಿಕಲ್ ಆಗ್ಲೇ ಬಹಳ ಚೆನ್ನಾಗಿ ಹೇಳಿದೆ. ಏನು ಬಿಜೆಪಿಯ ಸಮಿತಿ ಏನಿದೆ ಅಥವಾ ಹಿರಿಯರು ಏನಿದ್ದಾರೆ, ಇನ್ಕ್ಲೂಡಿಂಗ್ ವಿಜಯೇಂದ್ರ ಅವರು, ಇನ್ಕ್ಲೂಡಿಂಗ್ LOP ಅಶೋಕ್ ಅವರು ತಗೊಂಡಂತಹ ಏನು ಸಾಮೂಹಿಕ ತೀರ್ಮಾನ ಏನು? ನಾವು ಬಿಡದಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ ಇವರಿಗೆ. ಅದರ ಜೊತೆಗೆ ಆ ಹೋರಾಟದಲ್ಲಿ ಯಾರು ಪಾಲ್ಗೊಳ್ಬೇಕು ಅಂತ ಸಮಿತಿ ತೀರ್ಮಾನ ಮಾಡುತ್ತೆ. ಟಿವಿ ಚಾನೆಲ್ ಅಲ್ಲ ತೀರ್ಮಾನ ಮಾಡೋದು ಯಾರು ಹೋಗ್ಬೇಕು, ಯಾರು ಬಿಡಬೇಕು. ಟಿವಿ ಚಾನೆಲ್ ಸುದ್ದಿ ಪ್ರಸಾರ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತು ಅಂತ ರಾಜ್ಯ ಜನರಿಗೂ ಗೊತ್ತು, ಬಿಡದಿ ಭಾಗದ ರೈತರಿಗೂ ಗೊತ್ತು. ಎನಿವೆ ಶ್ವೇತಾ ಅವರೇ, ಈ ಪಾದಯಾತ್ರೆ, ನನಗೆ ಸಮಯ ಬಹಳ ಕಮ್ಮಿ ಇದೆ. ಈ ರೀತಿಯ ಪಾದಯಾತ್ರೆಗಳು, ಅದರಲ್ಲೂ ರಾಜಕೀಯ ಪಕ್ಷಗಳು, ನಾನು ಪಕ್ಷಾತೀತವಾಗಿ ಕೇಳ್ತಿದ್ದೀನಿ ಮೇಡಮ್, ರಾಜಕೀಯ ಪಕ್ಷಗಳು ನಡೆಸುವಂತಹ ಪಾದಯಾತ್ರೆಯಿಂದ ನಿಜವಾಗ್ಲೂ ರೈತರಿಗೆ ಪ್ರಯೋಜನ ಆಗತ್ತಾ? ಮ್ಯಾಮ್, ಅವ್ರ ರೈತರು ಪ್ರಯೋಜನ ಆಗ್ಲಿ ಅಂತಾನೆ ಪಾದಯಾತ್ರೆ ಮಾಡುವಾಗ ಹಾಗೆ ಆಗತ್ತಲ್ವಾ? ರೈತರಿಗೋಸ್ಕರನೇ ಅವ್ರು ಇವಾಗ ಪಾದಯಾತ್ರೆ ಮಾಡ್ತಿರೋದು. ಇದ್ರಲ್ಲೂ ನಾವು ಮೊಸರಲ್ಲಿ ಕಲ್ಲುಡುಕ್ ಪಡ್ದು ಅವ್ರಿಗೆ ಬರ್ತಿರೋದೇ ರೈತರಿಗೋಸ್ಕರ ಮ್ಯಾಮ್. ಅದ್ ಅವ್ರ ಬೆಳೆ ಬೈಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಂದಿದ್ದಾರೆ. ಅದಕ್ಕೆಲ್ಲ ನಾವು ರೈತರು ಸಹಕಾರ ಕೊಡ್ತೀವಿ. ಜೊತೆಗೆ ನಂದು ಮೇಡಮ್ ಹತ್ರ ಒಂದ್ ಪ್ರಶ್ನೆ ಇದೆ. ಮೇಡಮ್ ಹೇಳ್ತಿದ್ರು ನಾವು ಕಾನೂನು ರೀತಿ ಒಳ್ಳೆ ಕೂಡ ಆಕ್ಟ್ ಎಲ್ಲ ತಂದು ನಾವು ಕಾನೂನು ರೀತಿ ಮಾಡಿದೀವಿ ಅಂತ. ನನ್ ಕಾನೂನು ಬಗ್ಗೆ ಅಷ್ಟು ಅರಿವಿಲ್ಲ ಮ್ಯಾಮ್. ಆದ್ರೆ ನಮ್ಗೆ ಲಾಸ್ಟ್ 15 ದಿನದ ಹಿಂದೆ ಪಬ್ಲಿಕ್ ಹಿಯರಿಂಗ್ ಕಾರ್ಯಕ್ರಮ ಅಂತ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಬಂದು, ಕೂಡ ಆಕ್ಟ್ ಬರೋದು ಬೆಂಗಳೂರಿನ ಗಡಿನ 15 ಕಿಲೋಮೀಟರ್ ಒಳಗಡೆ, ಅದರಿಂದ ಆಚೆ ಬರೋದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಬರುತ್ತೆ. ಸೊ ಅದಕ್ಕೆ ಕೂಡ ಆಕ್ಟ್ ಅನ್ವಯಿಸೋದಿಲ್ಲ. ಅದರಿಂದ ಈ ಭೂ ಸ್ವಾಧೀನ ಆಗಿರೋದು ಅಧಿಸೂಚನೆ ಮಾಡಿರೋದು ನಗರ ಪ್ರದೇಶ ಆಗ್ಬೇಕಿತ್ತು. ಇದು ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ, ಇದು ಝೋನಲ್ ಲೆವೆಲ್ ಪಂಚಾಯತ್ ಲೆವೆಲ್ ಆಗಿರೋದ್ರಿಂದ ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಮೇಡಮ್ ಸ್ವಲ್ಪ ಆನ್ಸರ್ ಮಾಡಕ್ ಹೇಳ ಮ್ಯಾಮ್. ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಸ್ಮಿತಾ ಅವರೇ, ಅವ್ರದ್ದು ಆ ಕ್ವೆಶನ್ ಆನ್ಸರ್ ಮಾಡ್ತೀನಿ. ಇದೇ ಸರ್ ಗೋಪಾಲ್ ಗೌಡ್ರು ಸರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಮಿಟಿಯನ್ನ ಮಾಡ್ಬೇಕಾಗಿತ್ತು ಸೆಕ್ಷನ್ 4 ಕೆಳಗಡೆ ಅಂತ ಹೇಳಿದ್ದಾರೆ, 2 ಸಬ್ ಕ್ಲಾಸ್ 4 ಕೆಳಗಡೆನು ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಟ್ ಪ್ರೆಸೆಂಟ್ ಸರ್ಕಾರ ಏನಿದೆ, ಒಂದು ಕಮಿಟಿಯನ್ನ ಆಲ್ರೆಡಿ ನೇಮಕ ಮಾಡಿದೆ. ಗುಹಾನಾಥನ್ ನರೇಂದ್ರ ಸರ್ ಅಂತಂದ್ರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥವರನ್ನ, ಮತ್ತೆ ನ್ಯಾಯಾಧೀಶರುಗಳು ಯಾರಿದ್ದಾರೆ ಹೈಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವರನ್ನ ಒಂದು ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ಸಂಪೂರ್ಣ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಶ್ವೇತಾ ಮೇಡಮ್, ಲೆಟ್ ಮಿ ಕಂಪ್ಲೀಟ್.
ಆ ಒಂದು ವಿಚಾರ ಏನಿದೆ ಅದ್ರ ಸಂಪೂರ್ಣವಾಗಿ ವರದಿ ಒಪ್ಪಿಸ್ಲಿಕ್ಕೆ ಹೇಳಿದ್ದಾರೆ. ಒಂದ್ ನಿಮಿಷ ಸ್ಮಿತಾ ಅವರೇ, ಒಂದು ವಿಚಾರ ನಾನು ನಿಮಗೆ ಹೇಳ್ಬಿಡ್ತೇನೆ. ಇದೇ ಮಂಡಲಹಳ್ಳಿ ಗ್ರಾಮದಲ್ಲಿ ಗಲಾಟೆ ಆಗಿದ್ದನ್ನ ತಾವು ಕೂಡ ನ್ಯೂಸ್ ಗಳಲ್ಲಿ ಕವರ್ ಮಾಡಿದೀರಾ. ಸರಿ. ಒಟ್ಟು 26 ರೈತರು ಏನಿದಾರಲ್ಲ, 26 ರೈತರಲ್ಲಿ 21 ಜನ ಒಪ್ಪಿಗೆ ಕೊಟ್ಟಿರ್ತಾರೆ. 21 ಜನದಲ್ಲಿ ಆಲ್ರೆಡಿ 19 ಜನ ದುಡ್ಡು ತಗೊಂಡಿದ್ದಾರೆ. ಈ ನಂಬರ್ ಕ್ಷಮೆಯಲ್ಲಿ ದೀಪಾ ಮೇಡಮ್, ಸುನೀಂದ್ರ ಸರ್ ಲೆಕ್ಕ ಕೊಟ್ರು. ಬಟ್ ಈ ನಂಬರ್ಸ್ ಬಗ್ಗೆ ಇದೆಯಲ್ಲ, ಇದ್ರ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ ಮೇಡಮ್. ಒಂದು ಶ್ವೇತ ಪತ್ರ ಹೆಚ್ಚಿಗೆ ಸಮಯ ಅಲ್ಲ. ದೀಪಾ ಮೇಡಮ್ ನಾವು ಕೇಳಿಸ್ಕೊಂಡ್ವಿ, ಶ್ವೇತ ಅವ್ರಿಗೆ ಬೇಕಾದ ಉತ್ತರ ಅಂತೂ ಸಿಗ್ಲಿಲ್ಲ. ಐಮ್ ಶೋರ್ ಶ್ವೇತಾ ಮೇಡಮ್, ಐಮ್ ಸಾರಿ, ನೀವು ಎಕ್ಸ್ಪೆಕ್ಟ್ ಮಾಡಿದ ಉತ್ತರ ಸಿಗ್ಲಿಲ್ಲ. ತೀರ್ಮಾನ ಆದ ನಂತರ ಅದೇನಿದೆ ಅದು ನಿರ್ಧಾರ ಆಗುತ್ತೆ. ನೋಡಿ, ಇದೇನೆ ಪಬ್ಲಿಕ್ ಗ್ರೀವೆನ್ಸಸ್ ಇದೋಯ್ತಲ್ಲ, ಅದ್ರಲ್ಲಿ ಗೋಪಾಲ್ ಗೌಡ್ ಇದ್ರು, ಕಮ್ಮರ್ಡಿ ಅವರಿದ್ರು, 4 ಜನ ಟೀಮ್ ಹೋಯ್ತಲ್ಲ. ಟೀಮ್ ಹೋದಾಗ ಇವರು 30 ಪೇಜಿನ ಒಂದು ವರದಿನ ತೀರ್ಮಾನ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ. ದಯಮಾಡಿ ಆ ವರದಿನ ಬಹಿರಂಗ ಮಾಡಕ್ಕೆ ಹೇಳಿ. ಮೊದಲನೇದು. ಎರಡನೇದು, ಆವತ್ತೇನೆ ಬೈರಹೊಂಗಲ ಹೋಬಳಿನಲ್ಲೇನೆ ಇವ್ರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಇವ್ರು ವಕೀಲರು ಅಂತ ಹೇಳಿದ್ರೆ, ಅವತ್ತು ಅಲ್ಲಿ ಕೂತಿದ್ದ ಜನಗಳಿಗೆ ಕೇಳಿದ್ರು ಎಷ್ಟು ಜನ ನೀವು ಒಪ್ಪಿದ್ರಿ ಅಂತ ಹೇಳಿ. ಅಲ್ಲಿ ಸುಮಾರು 115 ಜನ ಅದೇ ಹೋಬಳಿಯವರಿದ್ರು. ಪಾದಯಾತ್ರೆ ಪಾಲಿಟಿಕ್ಸ್ ಅಥವಾ ನಿಜವಾಗ್ಲೂ ರೈತ ಪರವ ನಾವು ಬಿಡದಿ ಪಾದಯಾತ್ರೆಯಿಂದ ದೋಸ್ತಿ ಬಿರುಕು ಬಯಲಾಗ್ತಾ ಇದೆಯಾ ಅಂತ ಕೇಳಿದ್ರೆ 67% ಜನ. ಸುಧೀಂದ್ರ ಸರ್, ಬಹುಶಃ ಇದು ಕಾಂಗ್ರೆಸ್ ಒಳಗಿರುವ ಬಿರುಕುಗೂ ಅನ್ವಯ ಆಗಬಹುದೇನು? 67% ಜನ ಕನಿಸ್ತಾ ಇದೆ ಬಿರುಕು ಬಯಲಾಗ್ತಾ ಇದೆ ಅಂತ ಹೇಳಿ. ಇಚ್ಛಾಶಕ್ತಿಗಳು ಏನೇ ಇದ್ರು ರಾಜಕೀಯವಾಗಿ ಈಗ ಪ್ರದರ್ಶನ ಆಗ್ಬೇಕಾಗಿರೋದು ರೈತ ಪರವಾದ ಕಾಳಜಿ. ಅದು ಎಲ್ಲಾ ಪಕ್ಷದಿಂದಲೂ ಕೂಡ ಪ್ರದರ್ಶನ ಆಗ್ಲಿ. ಭೂಮಿ ಕೊಡಬೇಕು ಅಂತಿರುವವರಿಗೆ ಅದಕ್ಕೆ ತಕ್ಕನಾದ ಪರಿಹಾರ ಯಾರು ಕೊಡಲ್ಲ ಅಂತಿದ್ದಾರೆ ಅವರಿಗೆ ಭರವಸೆ ನೀಡುವ ಪ್ರಯತ್ನ ರಾಜಕೀಯ ಪಕ್ಷಗಳಿಂದ ಆಗಲಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH